ನಾಡು ಕಂಡಂಥ ಧೀಮಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಅವ್ರ ಜೊತೆಗೆ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಅದೇ ರೀತಿಯಂಥ ಕನೆಕ್ಟನ್ನು, ಅದೇ ರೀತಿಯಾದಂಥ ಸಂಪರ್ಕವನ್ನು, ಸಂಬಂಧವನ್ನು ಎಲ್ಲವನ್ನು ಕೂಡ ಹೊಂದಿದ್ದಾರೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವ್ರು ಕಂಡಂತೆ ಎಸ್ ಎಂ ಕೃಷ್ಣ ಹೇಗಿದ್ರು, ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಸ್ವತಃ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾಕಷ್ಟು ಪೊಲಿಟಿಕಲ್ ಇಂಟರ್ವ್ಯೂಸ್ ಮಾಡಿದ್ವಿ ಸರ್, ಪೊಲಿಟಿಕಲಿ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಆದರೆ ಈ ಎಸ್ ಎಂ ಕೃಷ್ಣ ಅನ್ನುವಂಥ ಸಬ್ಜೆಕ್ಟ್ಗಳನ್ನು ಬಂದಂಥ ಸಂದರ್ಭದಲ್ಲಿ ಅವರ ಅನುಭವವಷ್ಟು ವಯಸ್ಸು ನನಗಾಗಿಲ್ಲ. ಆದರೆ ಅವರ ಅನುಭವವನ್ನು ನೋಡ್ತಾ ಇದ್ದರೆ ನೀವು ಅವ್ರ ಜೊತೆಗೆ ಭಾಗಿಯಾಗಿ ಅದನ್ನು ಕೂಡ ಅನುಭವಿಸಿದವರು, ಅವರ ಸಂಪೂರ್ಣ ರಾಜಕೀಯ ಜೀವನ. ಮೊದಲಿಗೆ ನಿಮ್ಮ ಮತ್ತು ಅವರ ಸಂಬಂಧದ ಬಗ್ಗೆ ಹೇಳಿ ಸರ್. ಹೇಗೆ ಶುರುವಾಯಿತು, ಆನಂತರ ಹೇಗೆ ಬೆಳೀತು, ಆ ಕನೆಕ್ಷನ್ಸ್ ಅದ್ರ ಬಗ್ಗೆ ಹೇಳಿ. ನನಗೂ ಅವ್ರಿಗೂ ಸಂಬಂಧ ಹತ್ತಿರವಾಗಿದ್ದು, ನಾನು ಫಸ್ಟು ಹಿಂದೆ ಹೇಳಿದ್ದೀನಿ, ಅಸೆಂಬ್ಲಿಲಿ ಹೇಳಿದ್ದೀನಿ, ಬಂಗಾರಪ್ಪನವ್ರ ಜೊತೆಲಿ ನಾನು ರಾಜಕಾರಣ ಮಾಡಿದನು ವಿದ್ಯಾರ್ಥಿ ನಾಯಕನಾಗಿದ್ದಾಗ. ನಾನು MLA ಆಗಿದ್ದೆ, ಮಂತ್ರಿನೂ ಆಗಿದ್ದೆ, ಅವರು ಸ್ಪೀಕರು ಇದ್ದರು. ನಾನು ಸ್ಟೂಡೆಂಟ್ ಲೀಡರ್ ಇದ್ದಾಗಿಂದ ನನಗೆ ಅವ್ರ ಪರಿಚಯ. ಬಟ್ ಅವ್ರಿಗೆ ಪ್ರಾಕ್ಸಿಮಿಟಿ ನಾನಿರಲಿಲ್ಲ. ರಾಮಕೃಷ್ಣ ಹೆಗಡೆ ಎಲೆಕ್ಷನ್ ಟೈಮಲ್ಲೆಲ್ಲ ಅವರು ಮಂತ್ರಿ ಆಗಿದ್ದರು ಆ ಕನಕಪುರದಲ್ಲಿ. ಆಗ ಬರೋರು ಮಾಡೋರು, ನಮ್ಮ ಹುಡುಗ ಅಂತ ಸ್ವಲ್ಪ ಹತ್ತಿರದಿಂದ ನೋಡಲಿಕ್ಕೆ ಪ್ರಯತ್ನ ಮಾಡೋರು. ಬಟ್ ಅವರು ಸೆಂಟ್ರಲ್ ಮಿನಿಸ್ಟ್ರು ಆ ಟೈಮಲ್ಲಿ, ಇಂದಿರಾ ಗಾಂಧಿ ಅವರು ಆ ಟೈಮಲ್ಲಿ. ಆಗೆಲ್ಲ ನಾವು ವಿದ್ಯಾರ್ಥಿ ನಾಯಕರಾಗಿದ್ದವು. ಸೊ ಬಟ್ ಬಂಗಾರಪ್ಪನವರು ಕೊನೆಯ ಟೈಮಲ್ಲಿ, ಅಂದರೆ ಅಧಿಕಾರ ಇಳಿಯುವಾಗ, ನಾನು ಬೆಳ್ಳಿಯಪ್ಪನವ್ರು ಹೋಗಿ ಬಂಗಾರಪ್ಪನವ್ರು ಕೇಳಿದೆವು ನಮ್ಮ ರಾಜಕೀಯದ ಭವಿಷ್ಯ ಏನು ಅಂತ. ಏಕೆಂದರೆ ಅವ್ರ ಸಂಪುಟದಲ್ಲಿರಬೇಕು, ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿತ್ತು, ಇನ್ನು ರಾಜೀನಾಮೆ ಕೊಟ್ಟಿರಲಿಲ್ಲ. ಮುಂದಕ್ಕೆ ಯಾವ ಹೆಜ್ಜೆ ನಾವು ಇಡಬೇಕು ಅಂತ ಕೇಳಿದೆ. ನರಸಿಂಹರಾವ್ ಗೌರ್ಮೆಂಟಲ್ಲಿ ನಾನು ಅಷ್ಟು ಮಿನಿಸ್ಟರ್ ಆಗಿದ್ದೆ. ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ನೀವಿಬ್ಬರು ಎಸ್ ಎಂ ಕೃಷ್ಣ ಜೊತೆ ಇರಿ ಅಂತ ಹೇಳಿದ್ರು ಬಂಗಾರಪ್ಪನವರು. ನನಗೆ ಬೆಳ್ಳಿಯಪ್ಪನವ್ರಿಗೆ, ನಮ್ಮ ಮಡಿಕೇರಿ ಬೆಳ್ಳಿಯಪ್ಪನವ್ರಿಗೆ. ಏನು ಕಾರಣ ಸರ್ ಅದಕ್ಕೆ? ಐ ಡೋಂಟ್ ನೋ. ಬಟ್ ಅದ್ರಲ್ಲಿ ಕೆಲವರು, ಈ ಜಾರ್ಜು, ನಜೀರು, ಇನ್ನು ಬೇರೆಯವರೆಲ್ಲ ಬಂಗಾರಪ್ಪನವ್ರ ಜೊತೆನೇ ಉಳ್ಕೊಂಡ್ರು. ಒಂದು ಸಪ್ರೇಟ್ ಪಾರ್ಟಿ ಕೂಡ ಆಯಿತು. ಬಟ್ ಈ ಲಿಫ್ಟೆಡ್ ಮೀ ಇನ್ ಪಾಲಿಟಿಕ್ಸ್. ನಾನು ಕೇಳದೆ ಹೋದಾಗ ನಾನು ಮಂತ್ರಿ ಮಾಡಿದವರು ಅವರು, ಯಾರು ಬಂಗಾರಪ್ಪನವ್ರು. ಬಟ್ ಯಾವುದೋ ವಿಚಾರದಲ್ಲಿ ಹಿಂಗೆ ನಾನೇನೋ ಹೇಳಿದ್ದೆ, ನಾನು ಚೀಫ್ ಮಿನಿಸ್ಟರ್ ಆದರೆ ಅವ್ರು CM ಆಗೋದು ಅವ್ರಿಗೆ ಗೊತ್ತಿರಲಿಲ್ಲ. ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗೋದು ಬಂಗಾರಪ್ಪನವ್ರಿಗೆ ಗೊತ್ತಿರಲಿಲ್ಲ. ನಾನು ರಾಜೀವ್ ಗಾಂಧಿ ಅವ್ರ ಜೊತೆ ಚನ್ನಪಟ್ಟಣದಿಂದ ಗಾಡೀಲಿ ಬಂದೆ. ನಾನು ಗಾಡೀಲಿ ನಾನು ಕರ್ಕೊಂಡು ಬಂದರು. ಚನ್ನಪಟ್ಟಣ ರಾಮನಗರ ಗಲಾಟೆ ಆದಮೇಲೆ ನಾನು ಕರ್ಕೊಂಡು ಬಂದಾಗ ಇದು ನಮ್ಮ ಹಿಂದೂ ಮುಸ್ಲಿಂ ಗಲಾಟೆ ಇತ್ತು. ಬರ್ಬೇಕಾದ್ರೆ ಏಕಾಗಿ ಕೇಳ್ಕೊಂಡು ಬಂದರು. ಚಂದ್ರಶೇಖರ್ ಮೂರ್ತಿ ಇದ್ದು, ಚಂದ್ರಶೇಖರ್ ಮೂರ್ತಿನ ಹತ್ಸ್ಕೊಳ್ಳಿಲ್ಲ, ನನಗೆ ಹತ್ಸ್ಕೊಂಡ್ರು ಅವ್ರ ಕಾರಲ್ಲಿ. ನನಗೆ ಚನ್ನಪಟ್ಟಣ ಒಂದು ಭಾಗ ಆಗಿತ್ತು. ನಾನು ಏನೇನೋ ಹೇಳ್ಕೊಂಡು ಬಂದಾದಮೇಲೆ ಕುಮಾರ್ ಕೃಪಾ ಗೆಸ್ಟ್ ಹೌಸಲ್ಲಿ ಸುಮಾರು ಜನ ಲೀಡರ್ಸ್ ಎಲ್ಲ ಇದ್ದರು. ಆಗ ಅವ್ರ ತಲೆಗೆ ಬಂದಿತ್ತು, ಎಲ್ಲರನ್ನೂ ಕರೆದು ಕೇಳಿದ್ರು. ಅವ್ರು ರಮೇಶ್ ಇದ್ದರು, ಬೇರೆ ನಮ್ಮ ಉಸ್ತಾದ್ ಇದ್ದ, ಗುತ್ತೇದಾರ್ ಇದ್ದರು, ಇನ್ನೊಂದಷ್ಟು ಜನ ಎಲ್ಲ ಕೆಲವೆಲ್ಲ ಲೀಡರ್ಸು, ನಾರ್ತ್ ಕರ್ನಾಟಕ ಲೀಡರ್ಸು, ಭಾಳ ಜನ ಎಲ್ಲ ಇದ್ದರು, ನಜೀರು ಎಲ್ಲ ಇದ್ದರು. ಅವರೆಲ್ಲ ಜಾಫರ್ ಶರೀಫ್ ವೆಯ್ಟ್ ಮಾಡ್ತಾಯಿದ್ರು. ಆಗ ಒಳಗಡೆ ಕರ್ಕೊಂಡೋಗಿ ಆಗೇನೋ ಒಂದು ತೀರ್ಮಾನ ಆಯಿತು. ಅವ್ರ ಆರೋಗ್ಯ ಭಾಳ ಸರಿ ಇಲ್ಲ ಅಂತ, ಭಾಳ ಕಷ್ಟ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಪರಿಸ್ಥಿತಿ. ಇಫ್ ಐ ಆಮ್ ಕನ್ವಿನ್ಸ್ಡ್ ಮೈಸೆಲ್ಫ್ ಐ ವಿಲ್ ಮೇಕ್ ಎ ಚೇಂಜ್ ಅಂತ ಅವ್ರು ಹೇಳಿದ್ರು. ಸೊ ಯಾರು ಮಾಡಬೇಕು ಅಂತ ಕೆಲವು ನಮ್ಮ ಸಜೆಷನ್ಸ್ ಕೇಳಿದ್ರು. ನಮಗೆ ಆಗ ಗುತ್ತೇದಾರ್ ಅವರು ಇವರೆಲ್ಲ ಕೆಲವೆಲ್ಲ ಸೇರಿಕೊಂಡು, ಇನ್ನೂ ಒಂದಿಬ್ಬರು ಇದ್ದಾರೆ ನಾರ್ತ್ ಕರ್ನಾಟಕ MLAs, ರಮೇಶ್ ಎಲ್ಲ, ಬಂಗಾರಪ್ಪನ ಹೆಸರು ಹೇಳೋಣ ಅಂದರು. ಆಯಿತು ಅಂತ ನಾವು ಬಂಗಾರಪ್ಪನ ಹೆಸರು ಹೇಳಿದ್ರು. ಅಷ್ಟೇ, ಆಯಿತು, ನೀವು ಯಾರು ಹೇಳೋಕ್ಕೋಗ್ಬಿಡಿ, ನಡೀರಿ ಅಂದರು. ಅಷ್ಟೇ. ಆಮೇಲೆ ಅವ್ರು ಹಾಸ್ಪಿಟ್ಲಿಗೆ ಹೋದರು. ನಾನು ಚಂದ್ರಶೇಖರ್ ಮೂರ್ತಿಗೆ ಹೇಳಿದೆ, ಹಿಂಗೆ ಆಗ್ತಾಯಿದೆ ಅಂತ. ಅವರು ನೀವೆಲ್ಲ ಹೇಳಬೇಕು, ಬಂಗಾರಪ್ಪನವ್ರು ಆದರೆ ನನ್ನ ಡೆಪ್ಟಿ CM ಮಾಡ್ಕೊಳ್ಳಿ ಅಂತ ಹೇಳಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೋದೆ. ಬಂಗಾರಪ್ಪನವ್ರ ಮನೆಗೆ ಹೋದ. ಬಂಗಾರಪ್ಪನವ್ರಿಗೆ ಹೇಳಿದೆ ನಾನು ಈ ವಿಚಾರನ. ರಾತ್ರಿ ಎಲ್ಲ ಹಿಂಗೆ ಆಯಿತು, ಹಿಂಗೆ ಹೇಳಿದ್ದೀವಿ ಅಂತ. ತಲೆಗಿಲ್ಲ ಕೆಟ್ಟಿದ್ದೀಯ ನಿನಗೆ, ವೀರೇಂದ್ರ ಪಾಟೀಲ್ನ ಮುಟ್ಟಕ್ಕಾಗ್ತದ, ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು ಅಂತಂದು. ಸ್ವಾಮಿ ಆದರೆ ಏನು ಮಾಡ್ತೀರಾ ಅಂತ ಕೇಳಿದೆ. ನಿನ್ನ ಮಂತ್ರಿ ಮಾಡ್ತೀನಿ ಕಣೋ ಅಂದರು. ಆ ಟರ್ನಿಂಗಲ್ಲಿ, ಏರ್ಪೋರ್ಟ್ ಟರ್ನಿಂಗ್, ಹಳೆ ಏರ್ಪೋರ್ಟ್ ಟರ್ನಿಂಗಲ್ಲಿ ಮುನ್ ವೆಂಕಟರೆಡ್ಡಿ ಮನೆ ಇದೆ, ಆ ಮನೆ ಟರ್ನಿಂಗಲ್ಲಿ ಕೂತಿದ್ದ.
ನಾನೇ ಕಾರ್ ಓಡಿಸ್ತಾ ಇದ್ದೆ 6849 ಮಾರುತಿ ನಾನು ಓಡಿಸ್ತಾ ಇದ್ದೆ. ನನ್ನ ಮಾರುತಿ ಕಾರ್ ನಾನು ಓಡಿಸ್ತಾ ಇದ್ದೆ. ನನ್ನ ಪಕ್ಕ ಬಂಗಾರಪ್ಪನವ್ರು ಕೂತಿದ್ರು, ಹಿಂದೆ ಚಂದ್ರಶೇಖರ್ ಮೂರ್ತಿ ಕೂತಿದ್ರು. 3 ಜನ ಗಾಡೀಲಿ ಹೋಗ್ತಾಯಿದ್ರು. ಹೋಗ್ತಾ ಇರ್ಬೇಕಾದ್ರೆ ಮಿನಿಸ್ಟ್ರಾಗ ಈಸ್ ಅನ್ ಅಗ್ರಿಕಲ್ಚರ್ ಮಿನಿಸ್ಟರ್, ಅವ್ರ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೋ. ಬಸ್ ಸ್ಟ್ಯಾಂಡ್ ಪಕ್ಕ ಅವ್ರ ಮನೆ ಇತ್ತು. ಹಾಗಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಒಂದು 5 ನಿಮಿಷಕ್ಕೆ ಅನೌನ್ಸ್ಮೆಂಟ್ ಮಾಡಿಬಿಟ್ರು, ಈಗ ಬುಧವಾರ ಹೊಸ ಲೀಡ್ರನ್ನ ಚೇಂಜ್ ಮಾಡ್ತಾಯಿದ್ದೀವಿ ಅಂತ ಮಾಡಿದ್ರು. ಆಮೇಲೆ ಬಂಗಾರಪ್ಪನವರಾದರು, ನಾನು ಬಿಟ್ಬಿಟ್ಟಿದ್ದೆ, ಹೇಳ್ದಲ್ಲ ಅಂತ ಬಿಟ್ಬಿಟ್ಟಿದ್ರೆ. ಆಮೇಲೆ ಏನೋ ಎಲ್ಲ ಒಂದು ದಿನ ತೀರ್ಮಾನ ಆಯಿತು, ಅವ್ರು ನನ್ನ ಮಂತ್ರಿ ಮಾಡಿದ್ರು. ಆಮೇಲೆ ಮಂತ್ರಿ ಆದಮೇಲೆ ನನಗೆ ಭಾಳ ಎನ್ಕರೇಜ್ ಮಾಡೋಕ್ಕೆ ಶುರು ಮಾಡಿದ್ರು ಕೃಷ್ಣ ಅವರು. MLA ಇದ್ದಾಗೂ ಸ್ವಲ್ಪ ಮಾಡ್ತಿದ್ರು, ಅಸೆಂಬ್ಲಿ ಇದ್ದಾಗ. ಆಮೇಲೆ ಇವ್ರು ಸೇರಿಸಿದ್ರಲ್ಲ, ಸೇರಿಸಿದಾಗ ಕೊನೆಗೆ ನಾನು ಹೋಗಲ್ಲಿ ಸೇರಿಕೊಂಡೆ. ರೈಟ್. ಇದಾದಮೇಲೆ ಸರ್ 1994 ಅವ್ರು ಸೋತ ಆದಮೇಲೆ ಬಹುಶಃ ರಾಜಕಾರಣವಾಗಿ ಕೃಷ್ಣ ಅವ್ರು ಸ್ವಲ್ಪ ಡಲ್ ಆಗಿಬಿಟ್ಟಿದ್ರೇನೋ, ಅಂದರೆ ಆ್ಯಕ್ಟಿವ್ ಆಗಿರಲಿಲ್ಲ. ಆ ಟೈಮಲ್ಲಿ ತಾವು ಸ್ವಲ್ಪ ಆತ್ಮೀಯವಾಗಿ ಅವರನ್ನು ಮತ್ತೆ ಮೂಲ ರಾಜಕಾರಣಕ್ಕೆ ಎಳ್ಕೊಂಬರೋದು ತಮ್ಮ ಪಾತ್ರ ಇದೆ ಅಂತ ಕೇಳ್ಪಟ್ಟೆ. ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಆ ಪಾಯಿಂಟ್ನ. ಅವ್ರದ್ದೇ ಆದಂಥ ಪುಸ್ತಕದಲ್ಲಿ ಅವರು ಇದನ್ನು ಬರೆದಿದ್ದಾರೆ. ಶಿವಕುಮಾರ್ ನನಗೆ ಬಂದು ಇದನ್ನು ತಲೆಗೆ ಹಾಕ್ದ, ಇದನ್ನು ಈ ನಂಬರ್ ಹೇಳ್ದ, ಸೊ ಈ ವರ್ಕ್ಔಟ್ ದಿ ನಂಬರ್ ಅಂತ ಎಷ್ಟೋ ಕಡೆ ಭಾಷಣಗಳೆಲ್ಲ ವಿಚಾರನ ಮಾತಾಡಿದ್ದಾರೆ. ಅದೇನಾಯಿತು, ಅಷ್ಟೊತ್ತಿಗೆ ಚಂದ್ರಶೇಖರ ಮೂರ್ತಿ ಟಿಕೆಟ್ ತಪ್ಪಿಸ್ಬಿಟ್ಟಿದ್ರು ನಂದು, ನರಸಿಂಹರಾಯರು ಗೌರ್ಮೆಂಟಲ್ಲಿ. ನನಗೂ ಏನಾದ್ರು ಒಂದು ನಾನು ರಾಜಕಾರಣ ಆಡಬೇಕು ಅಂದ್ಬಿಟ್ಟು ಕೊನೆಗೆ ನಾನು 5 ಜನ ಇಂಡಿಪೆಂಡೆಂಟ್ MLAsನ ಜೊತೆಗೆ ಇಟ್ಕೊಂಡೇ ಇರುವೆ. ಯಾವಾಗಲೂ ಒಂದು ಗುಂಪು ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಯಾವಾಗಲೂ ಜೊತೆಗೆ. ಆಮೇಲೆ ಒಂದಿನ SM ಕೃಷ್ಣ ಅವ್ರಿಗೆ ಹೇಳಿದೆ, ನೋಡಿ 136 ನೀವು ಇದ್ದೀರಿ, 45 ಬೇಕು ರಾಜ್ಯಸಭೆಗೆ, 5 ನಾವಿದ್ದೀವಿ, 36, 5 41, ಇನ್ನೊಂದು 4 ರಾಜೇಂದ್ರ ಇದ್ದಾರೆ, ಪುಟ್ಟಣ್ಣ ಇದ್ದಾರೆ, ಇನ್ನೊಂದಷ್ಟು ಜನ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ವರ್ಕೌಟ್ ಮಾಡೋಣ ಅಂಥೇಳಿ ನಾನು ಹೇಳಿದೆ. ಸೊ ಅವ್ರ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರು. ಆಗ ಕೆಲವು ಅಸ್ಟ್ರಾಲಜರ್ಸ್ನ ಅವರು ಕನ್ಸಲ್ಟ್ ಮಾಡಿದ್ರು. ನಾನು ದ್ವಾರಕಾನಾಥ್ ಹತ್ರ ಕನ್ಸಲ್ಟ್ ಮಾಡಿದೆ. ಅವ್ರು ದ್ವಾರಕಾನಾಥ್ ಟೈಮ್ ಚೆನ್ನಾಗಿದೆ, ನೀವು ಕ್ಲಿಕ್ ಮಾಡ್ಬೋದು ಅಂತೇಳಿ ಅವರು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಭೇಟಿ ಮಾಡಿದ್ರು. ಮಾಡಿಬಿಟ್ಟು ಅವ್ರದ್ದು ವೆಸ್ಟ್ ಎಂಡಲ್ಲಿ ಇತ್ತು. ಅಲ್ಲ, ಸಾಮಾನ್ಯಗೆ SM ಕೃಷ್ಣ ಅವರು ವೆಸ್ಟ್ ಎಂಡಲ್ಲಿ ಅವ್ರ ಫ್ರೆಂಡ್ RT ನಾರಾಯಣ ಇದ್ದರು, ಅಲ್ಲಿ ಅವರು ಸಾಮಾನ್ಯಕ್ಕೆ ಬಂದು ಇರ್ತಿತ್ತು. ಸೊ SM ಕೃಷ್ಣ ಅವರಲ್ಲಿ ಇದ್ದಾಗ ನಾನು ಹೇಳಿದಾಗ, ಆಮೇಲೆ ಅವ್ರನ್ನ ಅಷ್ಟೊತ್ತಿಗೆ ಕ್ಯಾಂಪೇನಿಂಗ್ ಕಮಿಟಿಗೆ ಅಂತ ಏನೋ ಮಾಡಿದ್ರು. ಅವ್ರೊಂದು ಸಣ್ಣ ಆಫೀಸ್ ಮಾಡ್ಕೊಂಡಿದ್ರು. ಅಲ್ಲಿ ಕುಮಾರ್ ಕೃಪಾಲೋ ಶೇಷಾರಿಪುರಂ ಅಲ್ಲಿ ಪಕ್ಕದಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ರು. ಅಲ್ಲಿಗೆ ಹೋದೆ. ಫಸ್ಟ್ ಅಲ್ಲಿ ಹೇಳಿದೆ, RT ನಾರಾಯಣ ಕಳಿಸ್ಬಿಟ್ಟು ಇವನೇನೋ ತಲೆ ಕೆಡಿಸ್ತಾವ ನನಗೆ, ಅದೇನು ಸ್ವಲ್ಪ ನೋಡ್ರಿ ಅಂತ ಹೇಳಿದ್ರು. SM ಕೃಷ್ಣ RT ನಾರಾಯಣ್ಗೆ. ಆಮೇಲೆ ನಾನು ಮಾತಾಡಿದೆ. ಕೊನೆಗೆ ನಾನು ಅಸ್ಟ್ರಾಲಜರ್ಸ್ಗೆ ಕರ್ಕೊಂಡೋದೆ, ದ್ವಾರಕಾನಾಥ್ಗೆ ಕರ್ಕೊಂಡೋಗಿ ಚರ್ಚೆ ಮಾಡ್ದೋ 3-4 ಜನರ ಕನ್ಸಲ್ಟ್ ಮಾಡ್ದೋ. ಅವ್ರು ಆಗ್ತದೆ, ಗ್ಯಾರಂಟಿ ಆಗ್ತದೆ, ಆ ಯೋಗ ಇದೆ, ನೀವು ಟ್ರೈ ಮಾಡಿ ಅಂತೇಳಿ. ಆಮೇಲೆ ಮನೆಗೆ ಹೋದೋ. ಯಾರು ಸೋತ್ಮೇಲೆ ಯಾರು ಬರ್ತಾರೆ, ಯಾರು ಇರೋಲ್ಲ. ಈ ಹುಡುಗನ ಮಾತು ನಂಬಕ್ಕಾಗ್ತದ ಏನು ಎತ್ತ ಅಂತೇಳಿ ಹೋಗಿ ಕೊನೆಗೆ ಸೀರಿಯಸ್ ತಗೊಳ್ಳೋರ ಸರ್? ಅಂದ್ರೆ ನೀವು ಆಗಿನ್ನೂ ಯುವಕರು, ಯೂಶಲಿ ಪೊಲಿಟಿಕ್ಸ್ ಅಲ್ಲಿ ಅವರು ಓಲ್ಡ್ ಟೈಮ್ ಪೊಲಿಟಿಕ್ಸ್, ಅವ್ರಿಗೆ ಸ್ವಲ್ಪ ಒಂದು ಇದಿತ್ತು, ಇವನು ನನ್ನ ಬಗ್ಗೆ ಗೊತ್ತಿತ್ತು, ತಾಕತ್ತಿದೆ ಅಂತ, ಇವನು ಏನಾದ್ರು ಮಾಡ್ತಾನೆ ಅನ್ನೋದು ಅವ್ರಿಗೆ ಒಂದು ಭರವಸೆ ಇತ್ತು ಸರ್. ಇದು ಈ ರಾಜ್ಯಸಭೆ ಗೆದ್ದಾದ್ಮೇಲೆ ಸರ್, ಆ ಬಳಿಕ ಬಹುಶಃ ನಿಮ್ಮ ಮತ್ತೆ SM ಕೃಷ್ಣ ಅವರ ರಾಜಕಾರಣ ಹೊಸ ಮಗ್ಲಿಗೆ ತಿರ್ಕೊಂತಂದ್ರೆ ತಪ್ಪಾಗಲ್ಲ. ಅಲ್ಲಿ ತನಕ ನೀವು ಹೊರಗಡೆ ಇದ್ರಿ, ರಾಜ್ಯಸಭೆ ಆದ್ಮೇಲೆ ಬಹುಶಃ ಮತ್ತೆ ಆಟ ಶುರುವಾಗಿದ್ದು KPCC ಅಧ್ಯಕ್ಷ ಸ್ಥಾನದ ಆಟ ಸರ್. ಪ್ರೆಸಿಡೆಂಟ್ ಆದ್ಮೇಲೆ 5 ಜನ ಉಳಿಸಿದ್ದು ನಾವೇ, 5 ಜನ ಹೆಸರಿಟ್ಟವನು ನಾನೇ. ಸರಿ, 99ರಲ್ಲಿ ಸರ್ ಈ ಎಲೆಕ್ಷನ್ಸ್ ಬಗ್ಗೆ ತಾವು ಹೇಳಿ ಸರ್. ಯು ಆರ್ ದ ಒನ್ ಆಫ್ ದ ಪ್ರೈಮ್ ಮೆಂಬರ್ ಆಫ್ ದಟ್ ಕೃಷ್ಣ ಕೋರ್ ಕಮಿಟಿ. ಅವರ ಸ್ಟ್ರಾಟಜಿ ಭಾಗದಲ್ಲಿದ್ರಿ, ಎಲೆಕ್ಷನ್ ಹ್ಯಾಂಡಲ್ ಮಾಡಿದ ಹೆಂಗೆ? ಬಹುಶಃ ನಿಮಗೂ ಮತ್ತೊಂದು ಅನುಭವ ಅದು. ಅಫ್ಕೋರ್ಸ್ ಅವರು ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಕಲ್ಯಾಣ ಕರ್ನಾಟಕ ಫುಲ್ಲು ಧರಮ್ ಸಿಂಗ್ ಖರ್ಗೆಗೆ ಬಿಟ್ಬಿಟ್ರು ಆನ್ ಟಿಕೆಟ್ ಸೆಲೆಕ್ಷನ್. ಈ ಜಸ್ಟ್ ಲೆಫ್ಟ್ ಇಟ್ ಇದ್ದ ಇದನ್ನ ಮುಂಬೈ ಕರ್ನಾಟಕ ಈ ಲೆಫ್ಟ್ ಇಟ್ಟು HK ಪಾಟೀಲ್. ಬಂಗಾರಪ್ಪನವ್ರಿಗೆ ಶಿವಮೊಗ್ಗ ನಾರ್ತ್ ಕನ್ನಡ ಬಿಟ್ಬಿಟ್ಟು, ಬಂಗಾರಪ್ಪ ಅವತ್ತು ಇವರು ನಮ್ಮ ಯಡಿಯೂರಪ್ಪನ ತೆಗಿಯೋಕ್ಕೆ ಇಟ್ ಇಸ್ ಬಂಗಾರಪ್ಪ ಸ್ಟ್ರಾಟಜಿ. ಅವ್ರನ್ನ ಈಶ್ವರಪ್ಪ ಇಬ್ಬರನ್ನು ಸೋಲ್ಸಿದ್ರಲ್ಲ,
ಅಲ್ಲಿ ಒಬ್ರು ಸಾಧರನ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಬಂಗಾರಪ್ಪನವರು. ನಾವು ಅವ್ರಿಗೆ ಬಿಟ್ಬಿಟ್ಟ ಫುಲ್. ಈ ಟುಕೆ ಕಾಲ್. ನಾವೇನಾದ್ರು ಹಳೆ ಮೈಸೂರು ಸ್ವಲ್ಪ ನೋಡೋದು ಹೊರತು, ನಾನು ಇಂಟರ್ಫಿಯರ್ ಆಗ್ತಿದ್ದೆ ಹೊರತು, ಅದನ್ನು ಶಿವಮೊಗ್ಗದವ್ರು ಅಲ್ಲಿಗೆ ಬಿಟ್ಬಿಟ್ಟಿದ್ದ. ಅವರು 2 ಜಿಲ್ಲೆ ಅವ್ರಿಗೆ ಬಿಟ್ಬಿಟ್ಟಿದ್ದ. ಜನಾರ್ದನ ಪೂಜಾರಿ ಅವ್ರಿಗೆ, ವೀರಪ್ಪ ಮೊಯ್ಲಿ ಅವ್ರಿಗೆಲ್ಲ, ಆಸ್ಕರ್ ಫರ್ನಾಂಡಿಸ್ಗೆಲ್ಲ ಮಂಗಳೂರು ಬಿಟ್ಬಿಟ್ಟಿದ್ದು. ಆ ಕಡೆ ನಾರ್ತ್ ಕರ್ನಾಟಕ ಅವ್ರಿಗೆ ಬಿಟ್ಟಿದ್ದ. ಇಲ್ಲಿ ಇದಾಯಿತು. ನಾವು ಬೆಂಗಳೂರು ಸುತ್ತಮುತ್ತಲೆಲ್ಲ ನಾವು ಆ ಸುತ್ತಮುತ್ತಲು ಮಂಡ್ಯ, ಮೈಸೂರು ಅವೆಲ್ಲ ನಾವು. ಸರ್ ಆಮೇಲೆ 99ರಲ್ಲಿ ಸರ್ಕಾರ ಗೆಲ್ತಿ ಬರುತ್ತೆ ಸರ್. ಅಂದರೆ ನಿಮ್ಮ ಸರ್ಕಾರ ಸಂಪೂರ್ಣ ಪ್ರಮಾಣದಲ್ಲಿ ಬರುತ್ತೆ. ಅಲ್ಲಿಂದ ನಿಮ್ಮ ಹೊಸ ಮತ್ತೊಂದು ರಾಜಕೀಯ ಆಟ. ನೀವು ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಹೇಳಿದ್ರಿ ಹೇಗೆ ಮಂತ್ರಿ ಮಂಡಲ ರಚನೆ ಆಯಿತು ಆ ಸಂದರ್ಭದ್ದು. ಆ ಕಥೆನ ಇನ್ನೊಮ್ಮೆ ಹೇಳಿ ಸರ್, ಏನಾಯಿತು 99ರಲ್ಲಿ ಗೆದ್ದು ಬಳಿಕ ಏನಾಯ್ತು ಸರ್? ಅಫ್ಕೋರ್ಸ್ ನೀವು ಮನೆಗೆ ಹೋಗಿ ಮೇಡಮ್ಗೆಲ್ಲ ಸ್ವೀಟ್ ಎಲ್ಲ ಕೊಟ್ಟಿರಂತೆ, ಆ ಥರದ ಕಥೆಗಳು ಕೂಡ ಅದೆಲ್ಲ ಆಯಿತು. ಇಲ್ಲ ಸ್ವಲ್ಪ ಇತ್ತು, ಈ ಡೆಲ್ಲಿಯವ್ರದ್ದು ಸ್ವಲ್ಪ ಚೇಷ್ಟೆ ಇತ್ತು. ಡೆಲ್ಲಿ ಸ್ವಲ್ಪ ನಮ್ಮನ್ನ. ಅಲ್ಲ ಸರ್, ಆ ಟೈಮಲ್ಲಿ ನಿಮ್ಮ ಹೆಸರು ಯಾಕೆ ಬರಲಿಲ್ಲ ಸರ್ ಲೀಸ್ಟಲ್ಲಿ? ಸರ್ಕಾರ ತಂದವರು ನೀವು, ಮಾಡಿದವರು ನೀವು, ಜೊತೆಗೆ ಆಮೇಲೆ ಕೊನೆಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಗಲಾಟೆ ಮಾಡಿದೆ. ಅದನ್ನು ಗಲಾಟೆ ಅಸೆಂಬ್ಲಿಲಿ ಹೇಳಿದ್ದೀನಿ. ಗಲಾಟೆ ಅಂದರೆ ಸ್ವಲ್ಪ ಬಿಸಿ ರಕ್ತ ಅಲ್ಲ ನಮಗೂ, ಅದು ಹೆಂಗೆ ಅಂತ. ಆಮೇಲೆ ಕೊನೆಗೆ ಅವ್ರು ನನ್ನ ಮೇಲೆ ನಾನು ಗಲಾಟೆ ಮಾಡಿದೆ ಅಂತ ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಆಮೇಲೆ ಆಯಿತು ಅಂತ ಕೊನೆಗೆ ನನ್ನ ಮಂತ್ರಿ ಮಂಡಲಕ್ಕೆ ತೆಗೆದುಕೊಂಡು. ಸರ್ ಕಾರಣ ಏನು ಸರ್ ನಿಮ್ಮನ್ನ ಹೆಸರು ಕೈ ಬಿಡೋದಕ್ಕೆ? ಅದು ಡೆಲ್ಲಿಯವರು ನನ್ನ ಬಿಡಬೇಕು ಅಂತಲ್ಲ, ಡೆಲ್ಲಿಯವರೇ ಅದೇನೋ ಸ್ಮಾಲ್ ಕ್ಯಾಬಿನೆಟ್ ಮಾಡಬೇಕು ಅಂತ ಮಾಡಿದರು. 9 ಜನದ 10 ಜನದ ಮಾಡಿದರು. ನೀವು ಯಾರು ಮಾಡ್ಕೊಳ್ಳಿ, ನಾನಿರಬೇಕು ಅಂತ ನಾನು. ಆಮೇಲೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ಐ ನೀಡ್ ಇಮ್ ಇನ್ ದಿ ಕ್ಯಾಬಿನೆಟ್ ಅಂತ, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ತೆಗೆದುಕೊಂಡು. ಕೆಲವರು ಇರ್ತಾರಲ್ಲ ಚಾಡಿ ಹೇಳೋರೆಲ್ಲ, ಬೇಕಾದಷ್ಟು ರಾಜಕಾರಣದಲ್ಲಿ ಇದ್ದೇ ಇರೋದು ಇದೆಲ್ಲ, ಏನು ಮಾಡೋಕ್ಕಾಗಲ್ಲ. ನೆನೆ ಇದನ್ನು ಗಂಧದ್ದು ಹೇಳಿದ್ನಲ್ಲ ರಂಗನಾಥ್ ಅವ್ರ ಕೈಲಿ, ಎಲ್ಲಿ ನಾವು ಗಂಧ ಬೆಳೀತಾ ಇದ್ದೋ, ಕಾಡಲ್ಲಿ ಬೆಳೀತಾ ಇದ್ದೋ, ಯಾವ್ದಾದ್ರು ಒಂದು ಅಲೆ ಇಲ್ಲಿತ್ತು ಅಂದರೆ ಕತ್ಕೊಂಡು ಹೋಯ್ತಾ ಇದ್ರು. ತಪ್ಪಿ ನೆಟ್ಟಿದ್ರೆ ಇಟ್ ವಾಸ್ ಎ ಸ್ಟೇಟ್ ಪ್ರಾಪರ್ಟಿ, ಇಟ್ ವಾಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ. ಈ ವೀರಪ್ಪನ ಗಲಾಟೆ ಆದಮೇಲೆ ಕೊನೆ ಯಾಕೆ ವೀರಪ್ಪನ ಆದ ಇದನ್ನೆಲ್ಲ ಹಿಂಗೆ ಬಂದು ಅವ್ರಿಗೇನೋ ವಿಚಾರ ಬಂದು ರಂಗನಾಥ್ ಅವ್ರಿಗೆ ಹೇಳಿ ಹೊಸ ಲಾ ತಗೊಬಂದು ನಮ್ಮ ಸ್ಟೇಟಲ್ಲಿ ರೈತರು ಬೆಳೀಲಿ, ಅರ್ಧ ನಮ್ಗೆ ಕೊಡಲಿ ಅರ್ಧ ಅವ್ರು ಕೊಡಲಿ ಅಂತೇಳಿ, ಗಂಧ ಯಾಕೆ ಬೆಳೆಯೋಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಗಂಧ ರೈತ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಅಫಿಷಿಯಲ್ ಆಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು SM ಕೃಷ್ಣ. ವೀರಪ್ಪನ ಎಪಿಸೋಡೇ ಅದಕ್ಕೆ ಕಾರಣ ಆಯಿತು ಅಂತ ಅಲ್ಲ, ಯಾಕೆ ವೀರಪ್ಪನ ಕಾಡಲ್ಲಿ ಇತ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದ, ಯಾಕೆ ಅವನು ಈ ಥರ ಲೂಟಿ ನಡೆಸ್ತಿದ್ದ, ಅದು ಅವರ ತಲೆಯಲ್ಲಿ. ಬೇಕಾದಷ್ಟು ಜನ ಅದಕ್ಕೆಲ್ಲ ನಾವೆಲ್ಲ ಬೇಕಾದಷ್ಟು ನಮ್ಮ ಹಳ್ಳೀಲಿ ಇರೋ ರೈತರೆಲ್ಲ ಬಂದು ಆ ವೀರಪ್ಪನ ಹುಡ್ಕಕ್ಕೆ ಹೋಗಿ ಎಲ್ಲ ನಡೀತದಲ್ಲ, ದೊಡ್ಡ ಸ್ಟೋರಿಗಳಿದೆ ಅದೆಲ್ಲ. ಪಾಪ ಭಾಳ ಏನು 2-3 ತಿಂಗಳು ನಿದ್ರೆನೇ ಮಾಡಿಲ್ಲ ಬಿಡಿ. ಅವ್ರ ಮನೆ ಫ್ಯಾಮಿಲಿನೇ ಒಬ್ಬರು ನಿದ್ರೆ ಮಾಡ್ತಿರ್ಲಿಲ್ಲ. ದಿನ ಪೂಜೆ ಮಾಡೋದು, ದೇವ್ರು ಕೇಳೋದು, ಎಲ್ಲರೂ ಹೋಗಿ ಪ್ರಸಾದ ಎತ್ಕೊಬರೋದು, ಇದೇ ಆಗೋಯ್ತು. ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಬಹುಶಃ ಅಂದಿನ ನಿಮ್ಮ ಗೌರ್ಮೆಂಟಲ್ಲಿ ದೊಡ್ಡ ಸವಾಲು ಅಂದ್ರೆ ಅದೇ ಆಗಿತ್ತು. ಫಸ್ಟ್ ಫೋನ್ ನನಗೇನೆ ಅವ್ರು ಮಾಡಿದ್ದು. ಫಸ್ಟ್ ಫೋನ್ ಹಿಂಗಾದ ತಕ್ಷಣ ಹಂಗೆ ಫೋನ್ ಮಾಡಿದ್ರು, ಬಾಯ್ಲಿ ಅರ್ಜೆಂಟ್ ಅಂತ. ಯಾಕೆ ಹಿಂಗಾಗಿದೆ ಅಂತ ತಕ್ಷಣ ಮನೆಗೆ ಹೋದೆ. ಯು ಆರ್ ಸೋ ಟೆನ್ಸ್ಡ್, ಐ ಆಮ್ ಟೆಲಿಂಗ್ ಯು. ಅಯ್ಯೋ ಏನು ಆಫೀಸರ್ಸ್ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಅವ್ರು ಕರ್ಕೊಬಂದು ಇವ್ರು ಕರ್ಕೊಬಂದು ಅರ್ಧ ಗಂಟೆಗೆ ಬಂದ್ಬಿಟ್ರಲ್ಲ ಆಫೀಸರ್ಸು. ಏನೆಲ್ಲ ಶೂಟ್ ಮಾಡಿ ಎತ್ಕೊಬರ್ರಿ, ಅವೆಲ್ಲ ಏನು ಮಾಡೋಕ್ಕೋಗ್ಬಿಟ್ರಪ್ಪ, ಸುಮ್ಮನೆ ಇರಿ ಅಂದ್ಬಿಟ್ಟು. ಅವೆಲ್ಲ ಸುಮ್ಮನೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಅಂದ್ಬಿಟ್ಟು ಎಲ್ಲರನ್ನ ಕರೆಸಿ ಮಾತುಕತೆ ಮಾಡಿ ಭಾಳ ಡಿಪ್ಲೊಮೆಟಿಕ್ಕಾಗಿ ಮೂವ್ ಮಾಡಿ ಏನೋ ಒಂದು ಸದ್ಯ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದೆ ಸ್ವಲ್ಪ ವಿವರಿಸಿ ಹೇಳಿ ಸರ್, ಯಾಕಂದ್ರೆ ಜನರೇಷನ್ ಯಾರು ಕೂಡ ಏನಾಯ್ತು ಸರ್, ಪೂರ್ತಿ ರಹಸ್ಯ ಕೇಳಕ್ಕಾಗಲ್ಲ. ಅದೆಲ್ಲ ರಹಸ್ಯ, ಅದೆಲ್ಲ ನಾನು ಮಾತಾಡಬಾರ್ದು. ಅದೆಲ್ಲ ಪಾಪ ಖರ್ಗೆ ಸಾಹೇಬ್ರು ಇದ್ರಲ್ಲ, ಈ ವಾಸ್ ಎ ಹೋಮ್ ಮಿನಿಸ್ಟರ್, ಈ ಆಲ್ಸೋ ವಾಸ್ ವೆರಿ ಸೋ ಮೆಚ್ಯೂರ್ಡ್. ಆವತ್ತು ಕೂಡ ಭಾಳ ಸೀನಿಯಾರಿಟಿ ಇತ್ತು, ಭಾಳ ಡಿಪ್ಲೊಮೆಟಿಕ್ಕಾಗಿ ಅವರು ಹ್ಯಾಂಡಲ್ ಮಾಡಿದ್ರು ಸರ್. ಇದ್ರ ಜೊತೆಗೆ ರಾಜ್ಕುಮಾರ್ ಕುಟುಂಬ ಮತ್ತು SM ಕೃಷ್ಣ ನಡುವೆ ತಮ್ಮ ಪಾತ್ರ ಕೂಡ ಜಾಸ್ತಿ ಇತ್ತು ಅಂತ ಕೇಳ್ಪಟ್ಟೆ. ಅಂದ್ರೆ ಅವರನ್ನ ಏನಿಲ್ಲ, ಸುಮ್ಮನೆ ನನ್ನ ಮೇಲೆ ಪ್ರಚಾರ ಶುರು ಮಾಡ್ಬಿಟ್ಟಿರೋ, ದುಡ್ಡು ಉಸುಲು ಮಾಡ್ತಾವನೆ, ಅಲ್ಲಿ ಉಸುಲು ಮಾಡ್ತಾವನೆ ಅಂತ ಅಂದ್ಬಿಟ್ಟು. ನಾವು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ಎಲ್ಲಿ ಉಸುಲು ಮಾಡ್ತಾ ಇರೋದು ಅದೆಲ್ಲ ಹೇಳ್ಬಾರ್ದು ಬಿಡಿ. ಕೆಲವು ಇಂಟರ್ನಲ್ ಕ್ರೈಸಿಸ್ ನೀವು ಹೇಗೆ ಹ್ಯಾಂಡಲ್ ಮಾಡಿ ಸರ್? ನಂದೇನಿಲ್ಲ, ರೋಲ್ ಇನ್ ದಟ್ ಒನ್. ಬೇರೆಯವರೆಲ್ಲ ಇದ್ರು, ಅದಕ್ಕೆಲ್ಲ ಬೇರೆಯವರೆಲ್ಲ ಬಂದರು. ಯಾರು ಕಿರಣ್ ಗೋಪಾಲ್ ಅಂತ ಯಾರೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರು ಯಾರೋ ಬಂದರು, ಭಾಳ ಜನ ಎಲ್ಲ ಪಾಪ ಎಲ್ಲ ಸಹಾಯ ಮಾಡಿದ್ರು. ರಜನಿಕಾಂತ್ ಕರೆಸಿದ್ರು ಅದೇನೋ ಇದು ಮಾಡೋಕ್ಕೆ. ಸೊ ಆ ಸ್ಟೇಟ್ ಗೌರ್ಮೆಂಟ್ ಅವರು ದೇ ಕೋಪರೇಟೆಡ್ ಸರ್. ಆಮೇಲೆ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರಲ್ಲ ಸರ್, ಇವತ್ತು ಕೂಡ ನಾವು ವಿಷುವಲ್ ನೋಡ್ತೀವಿ, ನೀವೆಲ್ಲ ಜೊತೆ ನಿಂತ್ಕೊಂಡು. ಅವ್ರು ಬಂದಾದ ಮೇಲೆ SM ಕೃಷ್ಣ ಅವ್ರ ಜೊತೆಗೆ ಸಪ್ರೇಟಾಗಿ ಮಾತನಾಡಿದ್ದು,
ಅದ್ರ ಬಗ್ಗೆ ಸ್ವಲ್ಪ ವಿವರ ಹೇಳಿ ಸರ್, ಏನಾಯ್ತು ಕರ್ಕೊಂಡು ಬಂದ ಅವರು ಒಳಗಡೆ ಕರ್ಕೊಂಡೋಗಿ ಸಪ್ರೇಟಾಗಿ ಮಾತಾಡಿದ್ರು ಅವ್ರ ಹತ್ರ. ಹಾಂ ಅವರು ಪಾಪ ಈ ವಾಸ್ ಸೋ ನರ್ವ್ಸ್, ಈ ವಾಸ್ ಈ ಸೋ ಜಾಯ್. ರಾಜ್ಕುಮಾರ್ ಅವ್ರಿಗೆ, ರಾಜ್ಕುಮಾರ್ ಇವನ್ ಎಸ್ ಎಂ ಕೃಷ್ಣಗೂ ಸ್ವಲ್ಪ ರಿಲೀಫ್, ಅವ್ರಿಗೆ ರಿಲೀಫ್ ಆಯಿತು. ಬಟ್ ಅವರು ಭಾಳ ವೆರಿ ಡಿಸಿಪ್ಲಿನ್ ಕಲ್ಚರ್ ಇದು. ಅವ್ರು ರಾಜ್ಕುಮಾರ್ ಅವ್ರಿಗೂ ಇವ್ರ ಬಗ್ಗೆ ಅಷ್ಟೇ ಒಂದು ಭಾವನೆ, ಗೌರವ ಇದು ಎಲ್ಲ ಕೂಡ ಇತ್ತು. ರೈಟ್ ಸರ್. ಆಮೇಲೆ ಅಧಿಕಾರಿ ಅವ್ರಿಗೂ ಮೊದಲಿಂದ ಭಾಳ ಪರಿಚಯ ಇತ್ತು ಅವ್ರವ್ರಿಗೆ. ಅವರು ರೈಟ್ ನಾನು ಇನ್ನ ಹಿಂಗೆ ಕೈ ಹಿಡ್ಕೊಂಡೇ ಇದ್ದು ಒಂದೂವರೆ ಗಂಟೆ. ನನಗೇನ ತೊಗೊಂಡು ಬಂದ್ಬಿಟ್ರಿ, ತಂದ್ಬಿಟ್ರಿ, ನಾನು ಮರುಜೀವ ಸಿಕ್ಬಿಡ್ತು, ನನಗೆ ಮರುಜೀವ ಸಿಕ್ಬಿಡ್ತು ಅಂತೇಳಿ ಆ ಪಾಪ ಪಾರ್ವತಮ್ಮ ಆಕೆನೂ ಕೂಡ ಭಾಳ ಖುಷಿಯಾಗಿ. ಸರ್, ಇನ್ನು ಎಸ್ ಎಂ ಕೃಷ್ಣ ಅವ್ರ ಪರ್ಸ್ನಾಲಿಟಿ ಬಗ್ಗೆ ಹೇಳಿ ಸರ್. ಒಂದು ಅವರ ಭಾಷೆ, ಮತ್ತೊಂದು ಅವ್ರ ಲುಕ್ ಆ್ಯಂಡ್ ಫೀಲು, ಇವತ್ತಿಗೂ ಕೂಡ ಯಾವ ರಾಜಕಾರಣಿಗೂ ಕೂಡ ನೋಡಿದಂಥ ರೀತಿ, ಅದ್ರ ಬಗ್ಗೆ ಏನಾದ್ರು ತಪ್ಪು ಮಾಡೋದು, ನಾವು ಬೇಕಾದಷ್ಟು ತಪ್ಪು ಮಾಡಿ ಅವ್ರ ವಿರುದ್ಧ ಒಂದಷ್ಟು ಕೆಲವೆಲ್ಲ ಡಿಸಿಷನ್ಸ್ ತೊಗೊಂಡಿದ್ದೀವಿ ಈ ಪೊಲಿಟಿಕಲಿ. ಅವ್ರಿಗೆ ಸ್ವಲ್ಪ ದೇವೇಗೌಡರ ಮೇಲೆ ಸ್ವಲ್ಪ ಸಾಫ್ಟಾಗಿ ಹೋಗ್ಬೇಕು ಅಂತ ಅವ್ರ ಭಾವನೆ. ಇಲ್ಲಿಂದ ಯಾರು ಎಲ್ಲ ಬಂದು ಏನಾರು ಮಾಡ್ತಿದ್ರು. ನಮ್ಗೆ ಬಿಸಿ ರಕ್ತ, ಎಲೆಕ್ಷನ್ ಬೇರೆ ಸೋತ್ಬಿಟ್ಟಿದ್ದೆ ಅವ್ರ ಮೇಲೆ, ನಮ್ಗೆ ಬಿಸಿ ರಕ್ತ ಇಲ್ಲ ಅದು ಇದು ಅಂತ ನಾವು ಗಲಾಟೆ ಮಾಡ್ತಿದ್ದೋ. ಅದ್ಯಾವುದೋ ಸ್ಲಮ್ಮಲ್ಲಿ ಹೊಡೆದಾಗ್ತೀನಿ ಅಂದ್ರೆ ಅವರು ಬಂದು ಪ್ರೈಮ್ ಮಿನಿಸ್ಟರ್ ಆಗಿದ್ದವ್ರು ಬಂದು ಧರಣಿ ಕೂತ್ಕೊಳಕ್ ಬರೋದು, ಅವೆಲ್ಲ ಏನೋ ನ್ಯೂಸಸ್ ಎಲ್ಲ ಆಗ್ತಿತ್ತು. ಬಟ್ ಅವ್ರು ಮಾತ್ರ ಭಾಳ ಸಾಫ್ಟಾಗೆ. ಬಟ್ ಒಬ್ರಿಗೂ ನಾನು ಹೇಳ್ತೀನಿ ಕೇಳಿ, ಯಾರಿಗೂ ದ್ವೇಷ ಅಂತೂ ಮಾಡಿಲ್ಲ, ಯಾವತ್ತೂ ಬೈದಿಲ್ಲ ಯಾರಿಗಾರು, ನಿಮ್ಗಾಗ್ಲಿ ಅಥವಾ ನನಗೆ ರೀಸೆಂಟಾಗಿ ಒಂದ್ಸತಿ ಈಗ ಬೈದರು. ಅದು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದೆ ಅಪೋಸಿಷನ್ ಲೀಡರ್ ಬಗ್ಗೆ. ಒಂದಿನ ಫೋನ್ ಮಾಡಿ ಬೈದರು ನನಗೆ. ಏನಂತ ಸರ್? ನಾನು ಏನಾಯಿತು, ಈ ನಾನು ಜೈಲಿಂದ ಬಂದಮೇಲೆ ಅಸೆಂಬ್ಲಿಲಿ ಹೇಳಿದೆ ಅಂತ ಕಾಣ್ತದೆ. ಜೈಲಿಂದ ಬಂದಮೇಲೆ ಏನಾಯಿತು, ಈ ಪೇಪರಲ್ಲಿ ಬರ್ತಾಯಿತ್ತು ಇವರು ಸಿದ್ದರಾಮಯ್ಯನವರು ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಬಂದಾದಮೇಲೆ ನಾನು ನನ್ನ ಕಾರ್ಗೆ ಪ್ರೆಸ್ಸವ್ರು ನಿಮ್ದಿದೆಯಲ್ಲ ಚೇಷ್ಟೆ, ನಿಮ್ಮ ಪ್ರೆಸ್ಸವ್ರದ್ದು ಅಪೋಸಿಷನ್ ಲೀಡರ್ ಆಗ್ತಾ ಇದ್ದೀರಂತೆ ನಿಮ್ಮದೇ ಅಂತಂದ್ರೆ, ಹೋಗ ನನ್ನ ಕಾರ್ಗೆ ಮನೆಗೆ ನಾನು ಲೀಡರ್ ಆಗಬೇಕಾಗಿಲ್ಲ ಅಂತ ಅಂದ್ಬಿಟ್ಟೆ. ಅದು ಟಿ ವಿಲಿ ನೋಡ್ಬಿಟ್ಟಿದ್ದಾರೆ. ಓಕೆ. ಫೋನ್ ಮಾಡಿಕೊಂಡು ಫೋನ್ ತೊಗೊಂಡು ಕನೆಕ್ಷನ್ ತೊಗೊಂಡು, ಏನು ಹಿಂಗೆ ಮಾತಾಡ್ತೀವಿ, ನಿಂಗೇನು ಬುದ್ಧಿಗಿದ್ದೀಯ, ಅದು ಒಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು, ಏನದು ಬೇಡ ಅಂತ ಹೇಳ್ತಾಯಿದ್ದೆ, ಹಂಗೆಲ್ಲ ಮಾತಾಡ್ಬೋದು. ವೆದರ್ ಯು ಅಕ್ಸೆಪ್ಟ್ ಇಟ್ ನಾಟ್, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಆ ಸ್ಥಾನದ ಗೌರವ ಬೇರೆ ಅದು ಅಂತ ಬೈದರು. ಆಯಿತು ಬಿಡಿ ಸರ್, ಏನೋ ತಪ್ಪಾಗೋಯ್ತು ಅಂದ್ಬಿಟ್ಟು ಕೊನೆಗೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಸ್ವಲ್ಪ ಅದನ್ನ ಕವರ್ ಮಾಡಿದೆ. ಅದು ಅಡ್ಮಿನಿಸ್ಟ್ರೇಟಿವ್ ಟೈಮಲ್ಲಿ ಸರ್, ಸರ್ಕಾರದಲ್ಲಿದ್ದ ಗದರಿರೋದು, ಏನಾದ್ರು ಸ್ವಲ್ಪ ಸಿಟ್ಟಾಗಿರೋದು, ಆ ಥರದ್ದು ಏನಾದ್ರು ನೋಡಿದ್ದೀರಾ? ಇವೆ ಒಂದೆರಡು ಹೇಳಿ ಸರ್, ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ. ಕೆಲವೆಲ್ಲ ಹೇಳಿದ್ರೆ ಅಲ್ಲ, ಏನು ಹೇಳ್ಬೋದು ಅದನ್ನು ಹೇಳಿ ಸರ್. ಅವೆಲ್ಲ ಕೆಲವು ಮಂತ್ರಿಗಳದ್ದು ಆ್ಯಟಿಟ್ಯೂಡ್ ಬಗ್ಗೆ, ಮಂತ್ರಿಗಳ ಆ್ಯಟಿಟ್ಯೂಡ್ ಬಗ್ಗೆ. ದಿನೇಶ್ ಗುಂಡೂರಾಯರು MLA ಇದ್ದರು. ಅವ್ರೇನು ಮಾಡಿದ್ರು, ದಿನೇಶ್ ಗುಂಡೂರಾಯರು ಅವ್ರದ್ದು ಮದುವೆಗೆ ಊಟಕ್ಕೆ ಯಾರನ್ನೂ ಕರೆದಿರಲಿಲ್ಲ. ಗುಂಡೂರಾಯರ ದಿನೇಶ್ ಗುಂಡೂರಾಯ್ ಅವರು ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು ವಿಲ್ಸನ್ ಮ್ಯಾನಲ್ಲಿ. ಆವತ್ತೇನು ಮಾಡಿದ್ರು, ಈ ನಫೀಸ್ ಫಜಲು ಬಂದಿದ್ರು, ನಾವೆಲ್ಲ ಹೋಗಿದ್ದ. ಅವರು ಶೀಸ್ ಎ ಮಾಡರ್ನ್ ವುಮನ್ ಅಲ್ಲ, ಹೋಗಿ ಸ್ಟೇಜ್ಗೆ ಹೋಗಿ ಡ್ಯಾನ್ಸಿಂಗ್ ಶುರು ಮಾಡ್ಬಿಟ್ರು. ಅದು ಯಾರೋ ಇವ್ರಿಗೆ ಹೇಳ್ಬಿಟ್ಟಿದ್ದಾರೆ, ಎಸ್ ಎಂ ಕೃಷ್ಣಗೆ ಹೇಳ್ಬಿಟ್ಟಿದ್ದಾರೆ. ಅದು ಯಾವುದೋ ಪೇಪರ್ ಏನೋ ಬಂದ್ಬಿಟ್ಟಿತ್ತು ಅಂತ ಕಾಣ್ತದೆ. ಕೊನೆಗೆ ಭಾಳ ಸಿಟ್ಟಾಗಿದ್ದಾರೆ. ಹಿಂಗೆ ಮಿನಿಸ್ಟ್ರು ಹಿಂಗೆ ಹೋಗಿ ಡ್ಯಾನ್ಸ್ ಆಡ್ಕೊಂಡು ಅದರೆಲ್ಲ ಭಾಳ ಡೆಕೋರಮ್ ಎಲ್ಲ ಮೇಂಟೈನ್ ಮಾಡ್ತಿದ್ರು. ಶಿ ವಾಸ್ ವೆರಿ ಕ್ಲೋಸ್ ಟು ಅವರ್ ಫ್ಯಾಮಿಲಿ ಆ್ಯಂಡ್ ಹಿಮ್. ಮೊದಲಿಂದನೂ ನಮ್ಮ ಜೊತೆಲಿ ಇದ್ದಂಥವ್ರು. ಕೊನೆಗೆ ನನಗೆ 11 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ರು, ಇದು ನಡೆದಿದ್ದು ನಿಜನ ಸುಳ್ಳ ಅಂತ ಕೇಳೋಕ್ಕೆ. ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಕರೆದ್ರು. ಅಷ್ಟೊತ್ತಿಗೆಲ್ಲ ಏನೇನು ನಡೆದಿತ್ತೋ ಮನೇಲಿ ನನಗೆ ಗೊತ್ತಿಲ್ಲ, ನಡೆದಿದ್ದೇ ಗೊತ್ತಿಲ್ಲ. ಆಮೇಲೆ ಏನು ರೀ ನೀವು ಹೋಗಿದ್ದಂತಲ್ಲ, ಏನೇನಾಯಿತು ಅಂತಂದು. ಇವಳೇನು ಹಿಂಗೆ ಮಾಡ್ತಾ ಇಲ್ಲ ಅಂತಲ್ಲ, ಏನು ಹೇಳಿದ್ರು, ನಿಜಾನೇನ್ರಿ ಅಂತಂದು. ಹೌದು ಸರ್ ಹಿಂಗೆ ಆಗ್ತಿತ್ತು ಅಂತ ಅಷ್ಟು ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಷ್ಟೇ, ನನಗೆ ಗೊತ್ತಿಲ್ಲ. ನಾನು ವಾಪಸ್ ಬಂದೆ. ಆಮೇಲೆ ಇಲ್ಲೇ ಶ್ರೀಧರ್ ಇದ್ದಾರೆ, ಶ್ರೀಧರ್ ಕಲ್ಬಿಟ್ರು, ಲೆಟರ್ ಟೈಪ್ ಮಾಡಿ ಅಂದ್ಬಿಟ್ಟು ಲೆಟರ್ ಟೈಪ್ ಮಾಡಿಸಿ, ಯು ಗೋ ಆ್ಯಂಡ್ ಗಿವ್ ಎ ಲೆಟರ್ ಟು ಹರ್ ಆ್ಯಂಡ್ ಆಸ್ಕ್ ಹರ್ ಟು ಸಬ್ಮಿಟ್ ಅ ರೆಸಿಗ್ನೇಷನ್ ಅಂದ್ಬಿಟ್ಟು ಲೆಟರ್ನ ಟೈಪ್ ಮಾಡಿಬಿಟ್ಟು ಅವ್ರನ್ನ ಮನೆಗೆ ಕಳಿಸಿದ್ರು. ಸರ್, ಒಂದು ಡ್ಯಾನ್ಸ್ ಮಾಡಿದ್ದಕ್ಕೆ ಈಗ ಅಷ್ಟು ಕಳಿಸಿದ್ರು.
ಕಳಿಸ್ಬಿಟ್ಟು ಹೋಯ್ತು. ಅವು ಕೊನೆಗತ್ತು ಕರೆದು ರಾತ್ರಿನೇ ಗೊತ್ತಾಯ್ತು ಬೆಳಗ್ಗೆ ಲೆಟರ್ ತೊಗೊಂಡು ಬರ್ತಾ ಇದ್ದೀರಂತ. ಅವ್ರು ಯಾರೋ ನಮ್ಮ ಅಸ್ಟ್ರಾಲಜರ್ ಫೋನ್ ಮಾಡಿದ್ರು. ಅವರು ನೋಡಿ ಈ ಟೈಮ್ ಒಳಗಡೆ ಈ ಮನೆಗೆ ಹೋಗಿ ತಿರ್ಗಾ ಕೈ ಕಾಲಿಡಿ ಅಂತ. ತಿರ್ಗಾ ಅವಳು ಬಂದು ಬೆಳಗ್ಗೆ 6 ಗಂಟೆಗೆ ಬಂದು ಕೈ ಕಾಲ ಕಟ್ಕೊಂಡು ಕೃಷ್ಣಾಜಿ ತಪ್ಪಾಯಿತು ಸಾರಿ ಗೀರಿ ಅಂತೆಲ್ಲ ಏನೋ ಆಗಿ ಕೊನೆಗೆ ಪೋರ್ಟ್ಫೋಲಿಯೋ ಒಂದು ಚೇಂಜ್ ಮಾಡಿ ಈ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್. ರೈಟ್ ಸರ್, ಈ ಬಟ್ಟೆ ಬಗ್ಗೆ ಸರ್, ಎಸ್ ಎಂ ಕೃಷ್ಣ ಅವ್ರಿಗೆ ಆ ಬಟ್ಟೆ ಆ ಸ್ಟೈಲಿಶ್ ಆಗಿ ಬರಬೇಕು. ಯಾವತ್ತೂ ಕೂಡ ನಾನು ಒಂದ್ಸರಿ ಹಿಂದೆ ಬೈಟ್ ತೊಗೊಳಕ್ಕೆ ಹೋದಾಗಲೂ ಅಷ್ಟೇ, ಈಗ ನಾವೇನು ಮೈಕ್ ಹಿಡಿದ ತಕ್ಷಣ ಮಾತಾಡೋದು ಆ ಥರದ್ದಿಲ್ಲ. ಯು ಹ್ಯಾವ್ ಟು ವೇಟ್, ಸ್ವಲ್ಪ ವೇಟ್ ಮಾಡಬೇಕು. ಅವರು ಬಟ್ಟೆ ಇರ್ಬೋದು, ಅವ್ರ ಮುಖ ಇರ್ಬೋದು, ಎಲ್ಲ ಸರಿಯಾಗಿ ಬರ್ತಾಯಿದ್ರು. ಆ ಸ್ಟೈಲ್ ಬಗ್ಗೆ ಹೇಳಿ ಸರ್. ನಿಮಗೆ ನೀವು ಹೇಳ್ತಾ ಇದ್ದೀರಿ ಬಟ್ಟೆ ಬಗ್ಗೆ ಕೂಡ ಏನೇನೋ ಬೈತಾರೆ. ಕಾನ್ಷಿಯಸ್ ಆನ್ ದಟ್. ಅವ್ರದ್ದೇ ಒಂಥರ ಪ್ಯಾಷನ್ ಇತ್ತು. ಐ ಥಿಂಕ್ ಬಟ್ಟೆ ಡಿಸೈನೂ ಹಿಂಗೆ ಮಾಡಬೇಕು ಅಂತ ಅವ್ರು ಏನೋ ಹೇಳ್ತಾ ಇದ್ರು. ಯಾರೋ ಒಬ್ಬ ಮುಂಬೈಯಿಂದ ಬರುವ ಪ್ರತಿಯೊಂದು ಈ ಲವ್ ಶಾಪಿಂಗ್ ಅದೆಲ್ಲ ಇತ್ತು ಅವ್ರಿಗೆ. ಬಟ್ಟೆ ಗಿಟ್ಟೆ ಹಾಕೊಳ್ಳೋದು ಹೇಳ್ಕೊಡ್ತಾ ಇದ್ದಾರೆ ನಿಮಗೆ. ನಾನು ಹಿಂಗೆ ದೊಗಳು ಪಗಳೆಲ್ಲ ಹಾಕೊಂಡಿದ್ದೆ. ನಾನು ಒಂದು 100 kg ಆಗಿದೆ ಆಗ ಎಲ್ಲ ಆಗಿದೆ. ಒಂದಿನ ನನ್ನ ಮೇಲೆ ಕೆಳಗಡೆ ಹಿಂಗೆ ನೋಡ್ತಾ ಇದ್ರು. ನಾನು ಏನು ನೋಡ್ತಾವ್ರೆ ಅಂದ್ಬಿಟ್ಟು ನನಗೆ ಗೊತ್ತೆ. ಆಮೇಲೆ ಆ ಕಡೆ ರೂಮಲ್ಲಿ ಆರ್ ಟಿ ನಾರಾಯಣ ಇದ್ರು. ನೀವು ಬನ್ರಿ ಇಲ್ಲಿ ಆರ್ ಟಿ ನಾರಾಯಣ್ ಅಂತ ಕರೆದ್ರು. ಅವ್ರ ಫ್ರೆಂಡ್ ವಾಡ ಫ್ರೆಂಡ್ ಅವ್ರಿಗೆ. ಅವ್ರು ಕರೆದ್ರು, ಇವ್ರಿಗೆ ಬಟ್ಟೆ ಹಾಕೋಕ್ಕೆ ಬರಲ್ಲ, ಇವ್ನಿಗೊಂದು ಬಟ್ಟೆ ಹೊಲ್ಸ್ಕೊಟ್ರಿ ಅಂದರು. ಒಂದು 10 ಜೊತೆ ಬಟ್ಟೆ ಹೊಲ್ಸಿ ಇವ್ಗೆ ಅಂದರು. ಆಮೇಲೆ ಅವನು ಬಾಂಬೆಯಿಂದ ಯಾರೋ ಟೈಲರ್ ಕರೆಸ್ಬಿಟ್ಟು ಬಟ್ಟೆ ತಂದು ನನಗೆ ಜುಬಾ ಗಿಬಾಲ್ ಹಾಕಿ ಶೈನು ಎಷ್ಟು ಸೈಜಲ್ಲಿ ಇರಬೇಕು ಹೆಂಗಿರಬೇಕು ದೊಗ್ಳೆ ಹಾಕೋತಿದ್ದೆ. ಆಗೆಲ್ಲ ಸ್ವಲ್ಪ ನನಗೆ ನೀವೆಲ್ಲ ಮೇಕಪ್ ಮಾಡ್ತಿರಲ್ಲ, ನಮಗೆ ಕುಂಡಿಸ್ತಿರಲ್ಲ, ಹಂಗೆ ಅವರು ನನಗೆ 10 ಜೊತೆ ಬಟ್ಟೆನ ಹೊಲ್ಸ್ಕೊಟ್ರು. ಆವತ್ತಿಂದ ಸ್ವಲ್ಪ ಟೈಲರ್ ಗೀರೆಲ್ಲ ಚೇಂಜ್ ಮಾಡಿ ಸ್ವಲ್ಪ ನೀವು ಸ್ವಲ್ಪ ಸ್ಟೈಲಿಶ್ ಆದ್ರಿ. ಸ್ವಲ್ಪ ಸುಮಾರು ಸ್ಟೈಲಿಶ್ ಅವ್ರ ಮಟ್ಟಕ್ಕೆಲ್ಲ ಆಗಲಿಲ್ಲ. ಈಗ ಸುಮಾರಾಗೆ ಏನೋ ಒಂದು ಜನ ನೋಡಂಗೆ ಇದ್ದೀನಿ ಅಷ್ಟೇ. ಸರ್, ಇನ್ನೊಂದು ಈ 2004ರಲ್ಲಿ ಈ ಸರ್ಕಾರ ಬಂದು ಮೈತ್ರಿ ಸರ್ಕಾರ ಬರುತ್ತೆ, ನೀವು ಅದರಿಂದ ಹೊರಗಡೆ ಇರ್ತೀವಿ. ಬಟ್ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡಿದ್ರು ಅಂತ ಮಾತಿದೆ. ಆವಾಗ ನಿಮ್ಮ ಅವರ ನಡುವೆ ಏನು ಟ್ರೈ ಮಾಡಿದ್ರು ಅಲ್ಲ? ಆಗ ನಮ್ಮ ಇಬ್ರು ದೇವೇಗೌಡರು -DK -ಎಸ್ ಎಂ ಕೃಷ್ಣ ಅನ್ನೋದು ಒಂದು ಕಂಡೀಷನ್ ಹಾಕಿದ್ರು. ಅವ್ರು ಟ್ರೈ ಮಾಡಿದ್ರು. ಸೋನಿಯಾ ಗಾಂಧಿನೂ ನಮ್ಮನ್ನು ಮಾಡಬೇಕು ಎಸ್ ಎಂ ಕೃಷ್ಣನ ಅಂತ ಭಾಳ ಪ್ರಯತ್ನ ಪಟ್ಟರು ಮುಖ್ಯಮಂತ್ರಿ ಮಾಡೋಕ್ಕೆ. ದೇವೇಗೌಡ ಡಿಡ್ ನಾಟ್ ಅಗ್ರಿ. ಏನಾಯ್ತು ಸರ್, ಹೋಗಿ ಅಪ್ರೋಚ್ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು? ಒಂದು ಮೀಟಿಂಗ್ ಆಗಿತ್ತು. ಒಂದು ಮೀಟಿಂಗ್ ಅದರಲ್ಲಿ ನಾನಿರಲಿಲ್ಲ. ಓಕೆ ಓಕೆ ಹೋಗಿ ನಾನೇನು ಮಾಡಿದೆ, ತೇಜಸ್ವಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಸೋಲ್ಸ್ಬಿಟ್ಟಿದ್ವಲ್ಲ, ಆ ಕೋಪ ನನ್ನ ಮೇಲಿತ್ತು. ಸೊ ಅದಕ್ಕೆ ವಿಲಾಸ್ ದೇಶಮುಖ್ ನಮ್ಮ ಇನ್ಚಾರ್ಜ್ ಇದ್ರು. ನೋ ಇಶ್ಯೂ. ನನಗೆ ಅಂಬಿಕಾ ಸೋನಿ ಫೋನ್ ಮಾಡಿ ಹೇಳಿದ್ರು ನನಗೆ, ಈ ಥರ ನಿನ್ನ ಲಿಸ್ಟಲ್ಲಿ ಇಲ್ಲ DK, ನೋಡ್ಕೊ, ಈ ಥರ ಗಲಾಟೆ ಆಗ್ತಿದೆ ಅಂತ. ಬಟ್ ನಾನು ಅವತ್ತು ಸೋನಿಯಾ ಗಾಂಧಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ನಾನು ನಂಬಲಿಲ್ಲ ನಾನು ಡ್ರಾಪ್ ಆಗ್ತದೆ ಅಂತ. ಈಗ ನೆವರ್ ಎಕ್ಸ್ಪೆಕ್ಟೆಡ್. ಸಿದ್ದರಾಮಯ್ಯನವರ ಪಕ್ಷಕ್ಕೆ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವ್ರ ಪಾತ್ರ ಏನಿತ್ತು ಸರ್? ನೀವು ಜೊತೆಗೆ ಎಲ್ಲ ವರ್ಕೌಟ್ ಮಾಡಿದ್ರು. ಸಿದ್ದರಾಮಯ್ಯಂಗೆ ಅಪ್ಪೀರಾನ್ ಅವರು ಇವರೆಲ್ಲ ವರ್ಕೌಟ್ ಮಾಡಿದ್ರು. ಅಲ್ಟಿಮೇಟ್ಲಿ ಅವರು ಸೋನಿಯಾ ಗಾಂಧಿ ಅವರು ಇವ್ರನ್ನ ಕೇಳಿದ್ರು. ಸೊ ಇವ್ರು ಹೋಗಿ ಅವ್ರ ಹತ್ರ ಮಾತಾಡಿದ್ರು. ಎಲ್ಲ ಕರ್ಕೊಂಡು ಮಾತಾಡಿದ್ರು. ಇವ್ರು ಹೋಗಿ ಅಲ್ಲಿ ಭೇಟಿ ಮಾಡಿದ್ರು. BL ಶಂಕರ್ ಅವರೆಲ್ಲ ಕರ್ಕೊಂಡು ಅಲ್ಲಿಗೆ ಬಂದಿದ್ರು. ಇದಕ್ಕೆ ರೇವಣ್ಣ ಅವರೆಲ್ಲ ಬಾಂಬೆಗೆ ಅವ್ರಿಗೆಲ್ಲ ಮಾತಾಡಿದ್ರು. ಬಿಫೋರ್ ದಟ್ ಸಿದ್ದರಾಮಯ್ಯನವರು ಎಸ್ ಎಂ ಕೃಷ್ಣ ಒಂದು ಮೀಟಿಂಗ್ ಆಗಿತ್ತಾ ಸರ್? ಏನಾದರೂ ಆಗಿತ್ತು. ಮೀಟಿಂಗ್ ಆಗಿತ್ತು. ಅದರಲ್ಲಿ ಹಿ ವಾಸ್ ಕನ್ವಿನ್ಸ್ಡ್. ಬಾಂಬೆಲಿ ರೈಟ್. ಇದರ ನಡುವೆ ಸರ್ ಮುಂದೆ 2 ದಿನ 3 ದಿನ ರೆಗ್ಯುಲರ್. ನನಗೆ ವಿಲಾಸರಾವ್ ಹೋಗಿದ್ರಲ್ಲ ಚೀಫ್ ಮಿನಿಸ್ಟರ್ ಆಗಿ, 2 ಮನೆ ಇತ್ತು ನಮಗೆ. ಅವ್ರು ಎಸ್ಪೆಷಲಿ ಟೆನ್ನಿಸು ಮತ್ತು ಸಂಗೀತ 2 ತುಂಬ ಇಷ್ಟ ಅನ್ಸುತ್ತೆ ಅವ್ರಿಗೆ. ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿದ್ರೆ ಆ ಥರ ಪ್ರೋಗ್ರಾಮ್ಗಳಿಗೆ? ನಾನು ಅಷ್ಟು ಅದಕ್ಕೆಲ್ಲ ತಲೆ ಕೆಡಿಸ್ಕೊತಿಲ್ಲ. ಈಸ್ ಟು ಎಂಜಾಯ್ ಲೈಫ್. ಫೇವ್ರೇಟ್ ಪಾಪ ಟೆನ್ನಿಸು ಅವ್ರಿಗೆ. ದಿನ ನೋಡ್ತಾ ಇರಬೇಕು. ಬಹುಶಃ ಅವರಷ್ಟು ಟೆನ್ನಿಸ್ ನೋಡಿರೋರು ರಾಜಕಾರಣದಲ್ಲಿ ಇನ್ನೊಬ್ರು ಯಾರು ಇಲ್ವೇನೋ. ವಿಂಬಲ್ಡನ್ನು, ಅಲ್ಲಿ ಇಲ್ಲಿ ಫ್ರೆಂಚ್ ಓಪನ್ನು, ಇದು ಎಲ್ಲ ನೋಡ್ಕೊಂಡು. ನಿಮ್ಗೆ ಯಾವತ್ತು ಹೇಳಿದ್ವಾ ಟೆನ್ನಿಸ್ ಕಲ್ತ್ಕೊಳ್ಳಿ ಅಂತ? ನಾನೊಂದಿನ ಏನಾಯಿತು, ಹಿಂಗೆ ಯಾವುದೋ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನಲ್ಲಿ ನಾನು ನಿನ್ನೆ ನಮ್ಮ ಸರ್ಜಾಪುರ ರೋಡಲ್ಲಿ ಯಾವುದೋ ಒಂದು ಬಟ್ಟೆ ಮಾಡ್ತಾರೆ, ಗಾರ್ಮೆಂಟು ಫ್ಯಾಕ್ಟ್ರಿಗೆ ಹೋಗಿದೆ. ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ನೋಡ್ತೀನಿ ಎಲ್ಲ ಟೀ ಶರ್ಟ್ಗಳು ಮಾಡ್ತಾಯಿದ್ರು. ನೋಡಿದ್ರೆ ವಿಂಬಲ್ಡನ್ ಟೀ ಶರ್ಟ್ ಅಲ್ಲಿ ತಯಾರಾಗ್ತಾಯಿತ್ತು. ವಿಂಬಲ್ಡನ್ ಟೀ ಶರ್ಟ್ ಅಲ್ಲಿ ತಯಾರಾಗ್ತಾಯಿತ್ತು. ಆಮೇಲೆ ಅವ್ನು ಕೊಟ್ಟ ಒಬ್ಬ ಇನ್ಸ್ಪೆಕ್ಟ್ರ್, ಈಗ ಅಲ್ಲೆಲ್ಲ ಕೋಲಾರಲ್ಲಿದ್ದಾನೆ ಅವನು, ರವಿಶಂಕರ್ ಅಂತ, ನಮ್ಮ ಹುಡುಗ, ನಮ್ಮ ತಾಲೂಕನೇ ಕೋಲಾರ. ಅವ್ನು ಕರ್ಕೊಂಡೋಗಿದ್ದ ನನಗೆ ಓಟ್ ಕೇಳೋಕ್ಕೆ. ಓಟ್ಗೆ 500,000 ಜನ ಇರ್ತಾರಲ್ಲ ಅಲ್ಲಿ.
ಆಮೇಲೆ ಅವರು ನಾ ಏನು ಮಾಡಿದೆ ಆಮೇಲೆ ತೊಗೊಂಡೆ ಅಲ್ಲಿ ಒಂದು 3 ಟಿ ಶರ್ಟ್ ಎತ್ಕೊಂಡು ಬಂದು ಅವ್ರಿಗೆ ಕೊಟ್ಟೆ ನಾನು. ಎಲ್ಲಿ ಬರ್ತು ಇದು ಅಂತಂದರು. ವಿಮಲ್ಡನಿಂದ ಇನ್ನು ನಾನು ಹೋಗ್ತಾ ಇದ್ದೀನಿ, ಎಲ್ಲಿ ಬರ್ತಿದ್ದು ಅಂತ ಕೇಳಿದ್ರು. ಸರ್ ಇದು ಇಲ್ಲೇ ಮಾಡ್ತಾರೆ ಅಂದ್ಬಿಟ್ಟು. ಯು ಆರ್ ಸೋ ಸರ್ಪ್ರೈಸ್ಡ್. ವಿಮಲ್ಡನ್ ಟಿ ಶರ್ಟ್ ಯೂಸ್ ಟು ಬಿ ಇನ್ ಫ್ರಮ್ ಬ್ಯಾಂಗ್ಳೂರ್. ಅಲ್ಲೋಗೆಲ್ಲ ಇದನ್ನ ಮಾಡ್ತಾರೆ, ಅವೆಲ್ಲ ಇತ್ತಾನೆ ಬ್ರ್ಯಾಂಡೆಡ್ ತಾನೆ ಅವೆಲ್ಲ. ಸೊ ಹಂಗೆ ಅವ್ರಿಗೆ ಭಾಳ ಅದರಲ್ಲಿ ರೈಟ್ ಇದಿತ್ತು ಸರ್. ಇಷ್ಟೆಲ್ಲ ಆದ್ಮೇಲೆ ಅವರು ಕಾಂಗ್ರೆಸ್ ಬಿಡಬೇಕಾದಂಥ ಸನ್ನಿವೇಶ ಬಂತು ಸರ್. ಆ ಸಂದರ್ಭದಲ್ಲಿ ನೀವು ಮಾತಾಡಿದ್ರ, ನೀವು ಕಾಂಗ್ರೆಸ್ನಲ್ಲಿ ಅವಾಗ ಪ್ರಮುಖ ನಾಯಕರಾಗಿದ್ರಿ, ನೋಡಿ. ಸ್ಟಾರ್ಟ್ ಆಗಿತ್ತು. ಅವರು ಡಿಸಿಷನ್ ತಗೋಬಿಟ್ಟಿದ್ರು. ಅದು ಯಾಕೆ ತಗೊಂಡ್ರು ಅನ್ನೋದು ಅವ್ರಿಗೆ ಗೊತ್ತು, ಅವರು ಬೇರೆ ಮನೆಯವ್ರಿಗೆ ಗೊತ್ತು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗೂ ಗೊತ್ತಾಯ್ತಿದ್ದು. ನನಗೂ ಗೊತ್ತಾದ ತಕ್ಷಣ ಕೊನೆಗೆ ಡೆಲ್ಲಿಯವರು ನನಗೆ ಫೋನ್ ಮಾಡಿದ್ರು. ಇವ್ರು ಯಾರು ಅವ್ರ ಫೋನು ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ. ಕೊನೆಗೆ ಅಹಮದ್ ಪಟೇಲು, ಗುಲಾಮ್ ನಬಿ ಆಜಾದ್ ನನಗೆ ಫೋನ್ ಮಾಡಿದ್ರು. ನಾನು ಹೋಗಿ ಫೋನ್ ಮಾಡಿ ನನಗೆ ಕೊಟ್ಟಿವ್ರಿಗೆ, SM ಕೃಷ್ಣ ಅವ್ರಿಗೆ. ಕೊನೆಗೆ ಅವ್ರು ದೇಶಪಾಂಡೆ ಇದ್ದರು, ಪರಮೇಶ್ವರ್ ಇದ್ದರು, ಇನ್ನೊಬ್ಬರು ಯಾರು ಇದ್ದರು. ನಾನು ಲಾಸ್ಟಲ್ಲಿ ಸರ್ ಯು ಶುಡ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಸರ್, ಅಷ್ಟೇ, ಅದೊಂದೇ ನಮ್ಗೆ ಆಸೆ ಅಂತ ಅಂದೆ. ಓಕೆ, ಲೆಟ್ ಮಿ ಥಿಂಕ್ ಆಫ್ ಇಟ್ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನ್ಯೂಸ್ ಈಚೆ ಬಂದಿತ್ತು, ಅನೌನ್ಸ್ ಮಾಡಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಐ ಥಿಂಕ್ ಏನೇನು ಮಾತು ಕೊಟ್ಟಿದ್ರು, ಏನೇನು ಪ್ರಾಬ್ಲಮ್ ಆಯಿತು ಅದನ್ನೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಾಯಿತು, ಏನಾಯಿತು ಅಂತ. ನೀವು ಬೇಡ ಅಂತ ಹೇಳಿಲ್ವಾ ಸರ್? ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿಲ್ವಾ ನೀವು? ಹೇಳಿದೆ ಅಂತ ಹೇಳ್ತಾ ಇದ್ದೀವಲ್ಲ, ವಿ ಟ್ರೈ ಟು ಡೂ ಇಟ್, ಬಟ್ ಯು ಟೇಕನ್ ಎ ಕಾಲ್. ನಾನಂತೂ ಹೇಳಿದೆ ಅವ್ರಿಗೆ. ಬಟ್ ಕೆಲವು ಸಂದರ್ಭದಲ್ಲಿ ನಮಗೂ ವಿ ಹ್ಯಾವ್ ಅವರ್ ಓನ್ ಲಿಮಿಟ್ಸ್. ಅವ್ರಿಗೇನೋ ಮನಸ್ಸಿಗೆ ಭಾಳ ಡೀಪಾಗಿ ಹರ್ಟ್ ಆಗಿತ್ತು. ಆ ರಾಜ್ಯಸಭಾ ಕೊನೆಗೆ 2 ವರ್ಷ ಆದ್ರೂ ಕಂಟಿನ್ಯೂ ಮಾಡಬೇಕು ಅಂತ ಒಂದಿತ್ತು. ಅದು ಲಾಟ್ ಆಫ್, ನಾನು ನನ್ನ ತಮ್ಮ ಇಬ್ಬರು ನಮಗೆ ಕರೆಸಿದ್ರು. ಆಗ ಡೆಲ್ಲಿ ಕರೆಸಿದ್ರು. ನನಗೆ ದಿಗ್ವಿಜಯ್ ಸಿಂಗ್ ಇದ್ದರು, ಪರಮೇಶ್ವರ್ ಪ್ರೆಸಿಡೆಂಟು. ಪರಮೇಶ್ವರು ಏನೋ ಪ್ರೆಸೆಂಟ್ ಮಾಡಿದ್ರು, ಆಗಲಿಲ್ಲ. ಕೊನೆಗೆ ನನ್ನ ಕರೆಸಿದ್ರು. ಅಷ್ಟೊತ್ತು ನನ್ನ ತಮ್ಮ MP ಆಗಿದ್ದ. ಇಬ್ಬರನ್ನು ಕುಂಡಿಸ್ಕೊಂಡು ಕೇಳಿದ್ರು, ನಾವು ಅಟ್ಲೀಸ್ಟ್ ಯಂಗ್ಸ್ಟರ್ ಕೊಡಬೇಕು ಅಂತಿದ್ದೀವಿ, ಎಷ್ಟು ದಿನ ಎಳೆ ತಲೆ ಅಂತ ಬಂತು. ಇಲ್ಲ ಸಿದ್ಧಾರ್ಥ ಕೊಡಿ ಅಂತ ಹೇಳಿದೆ ನಾನು. ಸೆಟ್ ಸಿದ್ಧಾರ್ಥ ಕಾರ್ ಕೊಟ್ಬಿಡಿ ಅವ್ರ ಎಳಿಗೆ ಅಂತ ಹೇಳಿದೆ. ಕೊನೆಗೆ ಅವ್ರು ರಾಜೀವ್ ಗೌಡಂಗೆ ಕೊಟ್ಟರು. ಅದು ಮನ್ಸಿಗೆ ಅವ್ರಿಗೆ ಭಾಳ ನೋಯಿತು. ಅದು ಬಹುಶಃ ಅದು ಟ್ರಿಗರಿಂಗ್ ಪಾಯಿಂಟ್ ಆಗಿರ್ಬೋದು. ಅದೆಲ್ಲ ಇನ್ನು ಬೇರೆ ಬೇರೆ ಏನೋ ಇಶ್ಯೂಸ್ ಇದೆ, ಅದು ನಾನೀಗ ಅದೆಲ್ಲ ನಾನು ಚರ್ಚೆ ಮಾಡೋದು ಅದೆಲ್ಲ ಸಂದರ್ಭ. ನನಗೆ ಗೊತ್ತಿರೋದು ನಾನು ಹೇಳಬೇಕಷ್ಟೇ. ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಸರ್, ನಾವು ಮಾತಾಡ್ತಿದ್ವಿ, ಇಷ್ಟೆಲ್ಲ ಆದ ತಕ್ಷಣ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋದರು. ಅಟ್ ದ ಸೇಮ್ ಟೈಮ್ ನೀವು ಅವರ ಫ್ಯಾಮಿಲಿಗೆ ಎಂಟ್ರಿ ಆದ್ರಿ ಸರ್. ಆ್ಯಸ್ ಎ ಯು ಹ್ಯಾವ್ ಬಿಕಮ್ ದ ಫ್ಯಾಮಿಲಿ ಮೆಂಬರ್. ನಿಮ್ಮ ಮಗಳನ್ನು ಅವ್ರ ಮೊಮ್ಮಗನಿಗೆ ಕೊಟ್ವಿ. ಆ ಒಂದು ಸಂಬಂಧ ಹೇಗೆ ಶುರುವಾಯಿತು, ಅದ್ರ ಬಗ್ಗೆ ತಾವು ಹೇಳ್ಬೋದಾ ಸರ್? ಅದು ನನಗೆ 5-6 ವರ್ಷದಿಂದನೇ ನನಗೆ ಒಬ್ಬರು ನಾನು ಎಲ್ಲಿ ಒಂದು ಶಕ್ತಿ ನಂಬಿದ್ದೀನಿ, ಅವ್ರು ನನ್ನ ಕಟ್ಟಾಕ್ಬಿಟ್ರು. ನಾನು ಬೇರೆ ಎಲ್ಲೋ ಕಡೆ ನೋಡ್ತಾ ಇದ್ದೆ, ನನ್ನ ಮಗಳಿಗೆ ಬೇಕಾದಷ್ಟು ಆಫರ್ಸ್ ಎಲ್ಲ ಬರ್ತಾಯಿತ್ತು. ನಾನು ಅವ್ರು ಕೇಳಿದೆ ಏನು ಮಾಡಬೇಕು ಅಂತ. ಅವರು ಹೇಳಿದ್ರು ಇಂಥ ಕುಟುಂಬ ಅಂತ. ನಾನು ಪಾಪ ಹುಡುಗ ಅವನು ಫಾರಿನ್ನಲ್ಲಿದ್ದಾನೆ, ನಾ ಇಲ್ಲಿದ್ದೀನಿ. ಜಸ್ಟ್ ಇವಳು ನನ್ನ ಮಗಳು ಮುಗಿಸಿದ್ದಾಳೆ ಡಿಗ್ರಿ, ಇನ್ನು ಫೈನಲ್ ಇತ್ತು. ಹೆಂಗೆ ನಾನು ಆ ಹುಡುಗ ನೋಡಿದ್ದು ಭಾಳ ಚಿಕ್ಕದ್ರಲ್ಲಿ, 5-6 ವರ್ಷದಿಂದ ನೋಡಿದ್ದು ನಾನು ಅದ್ರ ಬಗ್ಗೆ ನನಗಿನ್ನ ಮೈಂಡ್ ಪ್ರಿಪೇರ್ ಆಗಿರಲಿಲ್ಲ. ಬಟ್ ನಾನು ನಂಬಿರೋಂಥ ಶಕ್ತಿ ಅಂತೂ ನನಗೆ ಬೇರೆ ಕಡೆ ಆ ಕಡೆ ಈ ಕಡೆ ಎಷ್ಟೋ ಆಫರ್ಸ್ ಬರ್ತಾಯಿದ್ರು ಕೂಡ ಅವರು ಬಿಡ್ತಿರ್ಲಿಲ್ಲ. ಆಮೇಲೆ ಮಧ್ಯ ಯಾರು ಬಂದು ನಮ್ಮ ಸ್ನೇಹಿತ ಯಾರೋ ಇದ್ದರು, ಐ ಡೋಂಟ್ ವಾಂಟ್ ಡಿಸ್ಕ್ಲೋಸ್ ಆಲ್ ದಟ್, ಅವರೆಲ್ಲ ಬಂದು ಪ್ರಸ್ತಾವನೆ ಮಾಡಿದ್ರು. ಅವ್ರ ಮನೆಯಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಪ್ರಪೋಸಲ್ ನೀವು ಕೊಟ್ಟಿದ್ದ ಅಲ್ಲಿಂದನೇ ಬಂದಿದ್ದೆ? ಅಲ್ಲಿಂದನೇ ಬಂತು, ನಾನು ಕೊಡಲಿಲ್ಲ. ರೈಟ್. ನನಗೆ ನಮ್ಮ ಗುರುಗಳು ಹೇಳಿದ್ರು ಹಿಂಗೆ ಆಗ್ತದೆ ಅಂತ. ನಾನು ಯಾರು ನಂಬಿದ್ದೀನಿ ಅವ್ರು ನನಗೆ ಹೇಳಿದರು. ನನಗೆ ಹೇಳಿದರು ಈ ಥರ ಆಗ್ತದೆ, ನೀನು ಬೇರೆ ಏನು ಯೋಚನೆ ಮಾಡ್ಕೋಬೇಡ ಅಂತ ಹೇಳಿದ್ರು ನನಗೆ. ಆಮೇಲೆ ಅಲ್ಲಿಂದನೇ ಬಂತು ಪ್ರಪೋಸಲು. ಆಗ ಸಿದ್ಧಾರ್ಥನ ಹತ್ರ ಮಾತಾಡಿದ್ರು. ಮಾತಾಡಿ ಒಂದಿನ ಹೋಗಿ ವಿಲ್ಸನ್ ಮ್ಯಾನ್ರಲ್ಲಿ ಕೂತ್ಕೊಂಡು ಹಿಂಗಿದೆ, ವಿ ವಿಲ್ ಡಿಸ್ಕಸ್ ಆಫ್ಟರ್
ಆಗಸ್ಟ್ ಅಂತ ಹೇಳಿದೆ. ನಮ್ಮ ಮನೇಲೆಲ್ಲ ಜಾತಕ ಗೀತಕ ಬಂದು ನೋಡಿದ್ದಾರೆ, ನಾನು ನೋಡಿದ್ದೀನಿ. ಆಗಸ್ಟ್ ಆದಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಆಮೇಲೆ ಆಗಸ್ಟಲ್ಲಿ 28ನೇ ತಾರೀಕು ನಾನು ಸೀರೆ ಎಲ್ಲ ಕಾಂಚಿಗೆ ಹೋಗಿದ್ದೆ ದೇವಸ್ಥಾನಕ್ಕೆ, ನಾನು ನಮ್ಮ ಕುಟುಂಬ. ನಾನು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಹೋಗಿ ಚೆನ್ನೈಲಿ ಇದ್ದಾಗ ನಾನು ಮುಗಿಸ್ಕೊಂಡು ಚೆನ್ನೈ ಹೋಗಿದ್ದೆ. ಸಾಯಂಕಾಲ ಸಿದ್ಧಾರ್ಥಂಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಅಂತ. ನಾನು ಹಿಂಗೆ ಚೆನ್ನೈಲಿದ್ದೀನಿ ಅಂದೆ. ಮೀಟ್ ಮಾಡಬೇಕಾಯ್ತಾರೆ. ಬರ್ತೀನಿ, ರಾತ್ರಿ 8 ಗಂಟೆಗೆ ಬರ್ತೀನಿ, 10 ಗಂಟೆಗೆ ಬರ್ತೀನಿ, ಭೇಟಿ ಮಾಡೋಣ ಅಂದೆ. ಆಮೇಲೆ ಇದಕ್ಕಿದ್ದಂಗೆ ಬೇಡ, ನಾನು ಸೋಮವಾರ ಸಿಗ್ತೀನಿ ಅಂತ ಹೇಳಿದ. ನೆಕ್ಸ್ಟ್ ಡೇ ಈ ರೀತಿ ಮಾಡಿಕೊಂಡೆ. ಆ ಟೈಮಲ್ಲಿ ಇಟ್ ವಾಸ್ ಎ ಬಿಗ್ ಶಾಕಿಂಗ್ ಫಾರ್ ಯು. ಖಂಡಿತ ಇಟ್ ವಾಸ್ ಎ ಶಾಕಿಂಗ್ ಫಾರ್ ಯು. ನಿಮ್ಮ ಹತ್ರ ಮಾತಾಡಿ ಹಿಂಗೆ ಇದಾಗಿದ್ದು. ಸರ್ ದೆನ್ ಎಸ್ ಎಂ ಕೃಷ್ಣ ಅವ್ರ ಜೊತೆಗೆ ಯಾವಾಗಲೂ ಫೈಲ್ ತೊಗೊಂಡು ಹೋಗ್ತಾ ಇದ್ರಿ. ಸೊ ದೆನ್ ಯು ಮೂಡ್ ವಿತ್ ಅ ಪ್ರಪೋಸಲ್. ಎಸ್ ಎಂ ಕೃಷ್ಣ ಹೇಗೆ ರಿಯಾಕ್ಟ್ ಮಾಡೋದು ಸರ್ ಆ ಟೈಮಲ್ಲಿ? ಅಫ್ಕೋರ್ಸ್ ರಾಜಕಾರಣದ ಸಂಬಂಧ ಬೇರೆ, ಫ್ಯಾಮಿಲಿ ಸಂಬಂಧ ಬೇರೆ. ಆ ಬಾಂಡಿಂಗ್ ಆಗೋ ಸಂದರ್ಭದಲ್ಲಿ ನಿಮ್ಮ ಅವ್ರ ನಡುವೆ ಮಾತುಕತೆ ಇದ್ದದ್ದು? ಫೈಲ್ಸ್ ನಾನು ಯಾವುದೋ ಇಲ್ಲಿಗೆಲ್ಲ ಯಾವುದೋ ಮಾಡೋಕ್ಕೆ, ಫೈಲ್ಸ್ ಇನ್ ದ ಸೆನ್ಸ್ ಡಿಪಾರ್ಟ್ಮೆಂಟಲ್ ಫೈಲ್ಸ್. ಸಿ ಪೊಲಿಟಿಕಲಿ ವಾಟ್ ಎವರ್ ಐ ಹ್ಯಾವ್ ಸೆಡ್ ಮಾಡಿದ್ದಾರೆ. ವಾಟ್ ಎವರ್ ಅವ್ರು ನನ್ನೇನು ಕೇಳಿದ್ದಾರೆ, ನಾನೇನು ಅಡ್ವೈಸ್ ಮಾಡಿದ್ದೀನಿ, ಎಸ್ ಸ್ಟುಡ್ ಆನ್ ದಟ್. ರಾಜಕಾರಣದಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವುದೇ ಇಂಟರ್ಫಿಯರ್ ಆಗ್ತಿಲ್ಲ. ಮದುವೆ ಆದಮೇಲೆ ನಿಮ್ಮ ಮಗಳದು ಮತ್ತು ಅವ್ರ ಮೊಮ್ಮಗದು ಎಸ್ ಎಂ ಕೃಷ್ಣ ವಾಸ್ ಹ್ಯಾಪಿ. ಹೇಗಿತ್ತು ಸರ್ ಆ ಮಾಹೋಲ್ ಎಲ್ಲ ಮದುವೆ ಸಂದರ್ಭದಲ್ಲಿ? ಎಲ್ಲ ಅವ್ರ ಮನೆಯವ್ರು ಕೇಳ್ಕೊಳ್ಳಿ ನೀವು. ರೈಟ್ ಸರ್. ದೇ ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಫ್ಯಾಮಿಲಿ ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ, ಮೈ ಫ್ಯಾಮಿಲಿ ಈಸ್ ಹ್ಯಾಪಿ, ದೇರ್ ಫ್ಯಾಮಿಲಿ ಈಸ್ ಹ್ಯಾಪಿ, ಮೈ ಡಾಟರ್ ಈಸ್ ಹ್ಯಾಪಿ. ಅಷ್ಟೇ ಸರ್. ಐ ಡೋಂಟ್ ವಾಂಟ್ ಎನಿ ಅದರ್ ಕಾಮೆಂಟ್ಸ್. ಶಾಕಿಂಗ್, ಎಸ್ ಎಂ ಕೃಷ್ಣ ಅವ್ರು ಪಾಸ್ ಆದರು ಅನ್ನೋದು ಒಂದು ದೊಡ್ಡ ಶಾಕಿಂಗ್ ಸುದ್ದಿ. ಬಟ್ ನಾವು ಅವ್ರ ಆರೋಗ್ಯ ದೃಷ್ಟಿಯಿಂದ ನೋಡ್ತಾ ಇರೋ ಸರ್, 92 ವರ್ಷ ಇಲ್ಲ, ಅವರು ಒಂದು 6 ಮಂತ್ಸಿಂದ ಸ್ವಲ್ಪ ಈ ವಾಸ್ ನಾಟ್ ವೆಲ್. ಬಟ್ ಚೇತರಿಸ್ಕೊಂಡಿದ್ರು, ತಿರ್ಗಾ ಮನೆಗೆ ಬಂದಿದ್ರು. ಈ ವಾಸ್ ಓಕೆ. ಆಮೇಲೆ ಆಯಿತು. ಬಟ್ ನನಗೆ ಅವರು ಸಾವು ಬಗ್ಗೆ ನನಗೇನು ದುಃಖ ಆಗಲಿಲ್ಲ. ಅವ್ರ ಸಾವನ್ನ ಹೇಗೆ ಸ್ವೀಕರಿಸ್ತೀರಿ ಸರ್? ಯಾಕೆ ಅಂದರೆ ಹೇಳ್ತೀನಿ ಕೇಳ್ರಿ. ಯಾರು ಹುಟ್ಟ ಮೇಲೆ ಹುಟ್ಟು ಸಾವು ಎರಡೂ ನಮ್ದಲ್ಲ. ಹುಟ್ಟು ನಮ್ದಲ್ಲ, ಸಾವು ನಮ್ದಲ್ಲ, ಪ್ರಕೃತಿನೂ ನಮ್ದಲ್ಲ. ಹುಟ್ಟು ಆದಮೇಲೆ ನಾವು ಮಾಡಿದಂಥ ಉತ್ತಮವಾದಂಥ ಕೆಲಸ ಉಳ್ಕೊಳ್ತದೆ. ಕೃಷ್ಣನವ್ರ ಹಿಸ್ಟ್ರಿ ಬರೀ ಅವ್ರ ಚೀಫ್ ಮಿನಿಸ್ಟರ್ ಅವ್ರು ಕೂಡ ಇಂದ್ಲದೆಲ್ಲ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ನಾನು ಅವ್ರ ಜೊತೆ ಕೆಲಸ ಮಾಡೋದಂಥ ಪುಟಾಣಿ ಮಕ್ಕಳಿಂದ ಹಿಡಿದು ಮಕ್ಕಳಿಗೆ ಬಿಸಿ ಊಟ ಶುರು ಮಾಡಿಸಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂದರೆ ಹೆಣ್ಮಕ್ಳಿಗೆ ಕೊಟ್ಟಂಥ ಆರ್ಥಿಕ ಶಕ್ತಿ, ಶ್ರೀಶಕ್ತಿ ಮಾಡಿದ್ರಿಂದ ಹಿಡಿದು IT BT ಬಿಡಿ, ಭೂಮಿ ಅಲ್ಲರಿ ಪಂಚಾಯತಿ ಪಾಣಿಗೆ ಭೂಮಿ ಅಂತ ತಂದು ಇದರಲ್ಲಿ ಕಂಪ್ಯೂಟರ್ ಪಾಣಿ ಎಲ್ಲ ತಿತ್ತಾ ಇದ್ರು ಎಲ್ಲ ಕೂತ್ಕೊಂಡು. ಈಗೆಲ್ಲ ಪಾಣಿನೆಲ್ಲ ಮನೆ ಬಾಗಿಲಿಗೆ ತರಂತ ಒಂದು ಯೋಜನೆ ತೆಗೆದುಕೊಂಡು ಬಂತು. ಯಾವುದ್ರಲ್ಲ ಅವ್ರ ಕೈ ಹಾಕಲಿಲ್ಲ, ಯಾವ್ದು ಮಾಡಿಲ್ಲ. ಇದ್ದಂಥ ಒಂದು ಸಣ್ಣ ಬಜೆಟ್ನಲ್ಲಿ ಫೈನಾನ್ಷಿಯಲಿ ಕನ್ಸ್ಟೆಂಟ್ ಇರ್ಬೇಕಾರೆ ಬ್ರಿವೇಜ್ ಕಾರ್ಪೊರೇಷನ್ ಮಾಡೋರೆ, ಪುಟಾಣಿ ಮಕ್ಳಿಗೆ ಮಾಡೋರೆ, ಬೇಲೂರು ಘೋಷಣೆ ಮಾಡ್ಬಿಟ್ಟು 27 ಇಲಾಖೆನ ಇದಕ್ಕೆ ಸೇರಿಸ್ಬಿಟ್ರು, ಪಂಚಾಯತಿಗೆ ಪವರ್ಸ್ ಕೊಟ್ಬಿಟ್ರು. ಪಂಚಾಯತಿ ವಾಸ್ ನಾಟ್ ಸೋ ಸ್ಟ್ರಾಂಗ್. ಒಂದು ವರ್ಷಕ್ಕೆ 1 ಲಕ್ಷ ಕೊಡ್ತಿದ್ರು, ಗೊತ್ತಾ ನಿಮ್ಗೆ ಜೆ ಎಚ್ ಪಾಟೀಲ್ ಕಾಲದಲ್ಲಿ? ಈಗ ಅಷ್ಟು ದೊಡ್ಡ ಶಕ್ತಿ ಕೊಟ್ಟವ್ರೆ. ಪಂಚಾಯತಿಗೆ ಸಹಾಯ ಮಾಡವ್ರೆ, ರೈತನಿಗೆ ಗಂಧ ಬಿಡಿ ಅಂತ ಹೇಳವ್ರೆ. ಏರ್ಪೋರ್ಟ್ ವಿಚಾರ, ಮೆಟ್ರೋ ವಿಚಾರ, IT BT ಬಿಟ್ಬಿಡಿ ನೀವು. ಇದು ಕಾವೇರಿ ಜಲಾನಯ ನಿಗಮ ಮಾಡಿದವ್ರೆ. ಇದಕ್ಕೆ ನಮ್ಮ HK ಪಾಟೀಲ್ ಕಾಲ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ಅವ್ರಿಗೆ ಇರಿಗೇಷನ್ಗೆ UKP ವಿಚಾರದಲ್ಲಿ ಅವ್ರಿಗೂ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಅದಕ್ಕೊಂದು ಹೊಸ ಶೇಪ್ ತೆಗೆದುಕೊಂಡು ಬಂದರು, ಸಪ್ರೇಟ್ ಕಾರ್ಪೊರೇಷನ್ ಮಾಡಿಸಿದ್ರು. ಸೊ ಈ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಈಗ ವಿಕಾಸಸೌಧ, ವಿಧಾನಸೌಧ ಬಿಟ್ಟರೆ ಇನ್ನೇನು ಯಾವ ಗೌರ್ಮೆಂಟ್ ಏನು ಕಟ್ಟಿದೆ? 1 ವರ್ಷದಲ್ಲಿ ಕಟ್ಟಿದ್ರು, ಗೊತ್ತಾ ನಿಮಗೆ? 1.5 ವರ್ಷ ಆಯಿತು. ಸರ್, ಮೊನ್ನೆ ನಿಮಗೆ ಯಾವಾಗ ಮಾಹಿತಿ ಬಂತು ಸರ್ ಅವ್ರು ಮೃತರಾದ ದಿನ ಬೆಳಗ್ಗೆ ತಾವು ಹೋಟ್ಲಲ್ಲಿ ಇದ್ರಿ ಅಂತ ಕೇಳ್ಬೋದು? ಹೋಟ್ಲಲ್ಲಿ ಇಲ್ಲೇ ಬೆಳಗಾಮ ನಮ್ಮ ಐಬಿಲ್ ಮಲಗಿದ್ದೆ ನಾನು. ಸಪ್ರೇಟ್ ಹಳೆ ಐಬಿಲ್ ಮನೆ ಕೊಡೋದು ನಾನು. ಅಲ್ಲಿ ಐ ಆಮ್ ಹ್ಯಾಪಿ. ನನ್ನ ಕುಟುಂಬ, ನನ್ನ ವೈಫು, ನನ್ನ ಮಗಳು ಫೋನ್ ಮಾಡಿದ್ದಾಳೆ, ನಾನು ಎತ್ತಿಲ್ಲ, ನನಗೆ ಗೊತ್ತಿಲ್ಲ, ಮಲಗಿಬಿಟ್ಟಿದ್ದೆ. ನನ್ನ ಹೆಂಡ್ತಿನೂ ಫೋನ್ ಮಾಡಿದಾಳೆ, ಮಲಗಿಬಿಟ್ಟಿದ್ದೆ ನಾನು.
ಆಮೇಲೆ ನನಗೆ ಗನ್ಮ್ಯಾನ್ಗೆ ಫೋನ್ ಮಾಡಿ ನನ್ನ ವೈಫು ಎಬ್ಬರಿಸಿದ್ರು, ನನಗೆ ಈ ಥರ ಹಿಂಗಾಗಿದೆ ಅಂತ. ಇಮಿಡಿಯೇಟ್ ರೆಡಿಯಾಗಿ ನಮ್ಮ ಶ್ರೀಧರ್ ಗೇಡಿ ಎಲ್ಲರಿಗೂ ಫೋನ್ ಮಾಡಿ ಎಬ್ಬರಿಸಿ ಹೇಳಿ, ಯಾರು ಮಂಡಿದವ್ರು ಇದ್ದಾರೆ ಅವ್ರನ್ನೆಲ್ಲ ಬುಕ್ ಮಾಡಿಬಿಡಿ, ನೀವೇ ಟಿಕೆಟ್ ಆಮೇಲೆ ಕರ್ಕೊಂಡು ಹೋಗೋಣ ಅಂತ. ಎಷ್ಟು ಖಾಲಿ ಇತ್ತು, ಎಷ್ಟು ಜನ ಎದ್ರೋ ಕರ್ಕೊಂಡು ಹೊರಟು. ಅಷ್ಟೊತ್ತಿಗೆಲ್ಲ ಏನೇನು ಬೇಕಲ್ಲ ನಮ್ಮ ಮಕ್ಕಳೆಲ್ಲ ನೋಡ್ಕೊಂಡಿದ್ರಲ್ಲ. ನಾನು ನೋಡ್ತಾ ಇದ್ದೆ ಅವತ್ತು ಬೆಳಗ್ಗೆ ಏರ್ಪೋರ್ಟಲ್ಲಿ ಕೂಡ ನೀವು ತುಂಬ ದುಃಖದಲ್ಲಿದ್ರಿ, ತುಂಬ ಅಳ್ತಾ ಇದ್ರಿ. ಡಿಡ್ ಯು ರಿಯಲಿ ಮಿಸ್ ಹಿಮ್ ಸರ್ ಆ ದಿನ? ಏನಿಲ್ಲ, ಆಯಿತು. ಬಟ್ ಐ ಆಮ್ ಸೋ ಪ್ರೌಡ್ ದಟ್ ಒಬ್ಬ ಮನುಷ್ಯ, ನಾವು ಯಾರು ರಾಜಕೀಯದಲ್ಲಿ ಅವರು ಆದರ್ಶ ವ್ಯಕ್ತಿ ಅಂತ ನಾವೆಲ್ಲ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ, ಅವರ ಬದುಕಿನಲ್ಲಿ ಒಂದು ಯಶಸ್ಸು ಕಂಡಿದ್ದಾರಲ್ಲ. ಲಾಸ್ಟ್ ಎಲೆಕ್ಷನ್ ಬದಲು ಮತ್ತೆ ವಾಪಸ್ ಕರ್ಕೊಂಬರೋದು ಪ್ಲಾನ್ ಇತ್ತು ಕೃಷ್ಣ ಅವ್ರನ್ನ. ಎಲ್ಲರೆಲ್ಲ ಭಾಳ ಫೋರ್ಸ್ ಮಾಡೋದು ನನಗೆ ಮಾಡು ಅಂತ ನಾನು ಆಸೆ. ಅವ್ರ ಬ್ಲೆಸ್ಸಿಂಗ್ಸ್ ಇತ್ತು, ಸಾಕು ನನಗದೆ. ಸರ್ ಫೈನಲಿ ನೀವು ಅವರನ್ನು ಹೇಗೆ ನೆನ್ಪಿಟ್ಕೋತೀರಾ ಸರ್? ಏನಿಲ್ಲ, ನನ್ನ ಇಡೀ ರಾಜ್ಯ ಅವ್ರ ಜೊತೆ ನನ್ನ ಗುರುತಿಸ್ತಾ ಇದೆ. ಅವ್ರ ನೆರಳು ನನ್ನ ಮೇಲೆ ಇದೆ. ಅವ್ರು ನನಗೆ ಅವ್ರ ಮೇಲೆ ನನ್ನ ಮೇಲೆ ಇಟ್ಕೊಂಡಿದ್ದಂಥ ನಂಬಿಕೆ ಇದೆಯಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇರ್ತೀನಿ ನಾನು. ಹಂಗೆ ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ನಂಬಿಕೆ ಇದೆಯಲ್ಲ, ದಟ್ ವಾಸ್ ಎನಫ್ ಫಾರ್ ಮೀ. ಈ ನ್ಯೂ ದಟ್ ತಪ್ಪುಗಳು ಮಾಡ್ಬೋದು ನಾನು, ಬಟ್ ಅಲ್ಟಿಮೇಟ್ಲಿ ವಿಲ್ ಡೂ ಇಸ್ ಜಾಬ್. ಎಷ್ಟೋ ಜನ ಹೋಗೋರ ಹತ್ರ ಜಗಳ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಜಾಫರ್ ಶರೀಫ್, ಇನ್ಕ್ಲೂಡಿಂಗ್ ಸೋ ಮೆನಿ ಮೈ ಕೊಲೀಗ್ಸ್. ನಾವು ಈಗೂ ಇರೋಂಥ MLAಗಳೆಲ್ಲ ಹೋಗಿ, ಏನು ಅವನೊಬ್ಬನೇ ಕರೀತೀರಾ, ಏನು ಇದು ಮಾಡ್ತೀರಾ, ಅದು ಮಾಡ್ತೀರಾ ಅಂತ ಒಂದೊಂದು ಹೇಳಿದ್ರು ಅವರು. ಹುಟ್ಟೋವೆಲ್ಲ ಬಸವಾಗಲ್ಲ ಅಂತ SM ಕೃಷ್ಣ ಅವರು ಜಾಫರ್ ಶರೀಫ್ ಕೇಳಿದರು. ಜಾಫರ್ ಶರೀಫ್ ನನಗೊಂದು ಮಾತಾಡಿದ್ರು, ಅದಕ್ಕೆ ನಿನ್ನ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದೆ, ಆಲ್ ಕಾಂಟ್ ಡೂ ಇಸ್ ಜಾಬ್ ವಾಟ್ ಎವರ್ ಇಟ್ ಡಸ್. ಇವತ್ತು AC ಸೆಷನ್ ಇತ್ತಲ್ಲ ನಮ್ಮ ಬೆಂಗಳೂರಲ್ಲಿ, ನೆನಪಿದೆಯಾ ನಿಮಗೆ? ಅದು ಬೇಡ ಅಂತ ಹೇಳ್ಬಿಟ್ಟಿದ್ರು. ಅಯ್ಯೋ ಬರ್ತಾರೆ ಮಾಡ್ತಾರೆ, ಸುಮ್ಮನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಚಾಡಿ ಹೇಳ್ಕೊಂಡು ಕೂತ್ಕೋತಾರೆ ಯಾಕೆ ಅಂತ. ಕೊನೆಗೆ ಡೆಲ್ಲಿಯವ್ರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ಆಗಲೇಬೇಕು ಅಂತ. ನಿಮ್ಗೆ ಯಾಕೆ ಬಿಡಿ ಸರ್, ನಾನು ಮಾಡ್ತೀನಿ ಅಂತೇಳಿ ನಾನು ಮಾಡಿ, ಕೊನೆಗೆ ಲಾಸ್ಟಲ್ಲಿ ಒಂದಿನ ಫೋನ್ ಮಾಡಿ ಆದಮೇಲೆ ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಅಷ್ಟು ಬಿಟ್ಬಿಟ್ಟಿದ್ರು, ನೀನೇ ಏನು ಬೇಕೋ ಮಾಡು ಅಂತ. ಕೊನೆಗೆಲ್ಲ ಮಾಡಿ ಅದೆಲ್ಲ ಆದಮೇಲೆ ಫೋನ್ ಮಾಡಿದ್ರು, ಐ ಆಮ್ ಸೋ ಹ್ಯಾಪಿ ಸೇ ಯು ಹ್ಯಾವ್ ಸೇವ್ಡ್ ಮೀ, ಇಟ್ ವಾಸ್ ವೆಂಟ್ ಆನ್ ವೆರಿ ವೆಲ್ ಅಂತ ಅವಾಗ ಹೇಳಿದ್ರು. ಹಾಗೆ ಸರ್ ಫೈನಲಿ ಸರ್ ಒಂದು ಸೀಕ್ರೆಟ್ ಅಥವಾ ಒಂದು ಉಪದೇಶ ಥರ ಏನಾದ್ರು ಕೊಟ್ಟರೆ, ಗುರು ಮಂತ್ರ ಏನಾದ್ರು ಕೊಟ್ಟಿದ್ದಾರೆ ನಿಮಗೆ? ಏನು ಗುರು ಮಂತ್ರ ಇಲ್ಲ, ಅವ್ರ ನೆರಳು ನನ್ನ ಮೇಲೆ ಇದೆಯಲ್ಲ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ಇಷ್ಟು ತನಕ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಇದಿಷ್ಟು DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.